ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನಾವು ಈ ಸಮಯದಲ್ಲಿ ಆತನ ಆರಾಧನೆ ಮಾಡಲಿಕ್ಕೋಸ್ಕರ ಆತ ನಮ್ಮನ್ನು ಸೇರಿಸಿ ಆತನು ಈ ಸಮಯದ ತನಕ ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾನೆ. ಕಳೆದ ದಿವಸಗಳು ಕಠಿಣ ದಿವಸಗಳಾಗಿರ್ಬೋದು, ಪರಿಸ್ಥಿತಿಗಳು ಬಂದಿರ್ಬೋದು, ಅದರ ಮಧ್ಯದಲ್ಲಿ ದೇವರು ನಮ್ಮನ್ನು ಉನ್ನತವಾಗಿ ನಡೆಸಿಕೊಂಡು ಬಂದು ಇನ್ನೊಂದರ್ತಿ ಅಂತರಾಳದಲ್ಲಿ ನಾವು ಆತನ ಆರಾಧನೆ ಮಾಡಬೇಕು. ಆತನ ಪ್ರೀತಿ, ಆತನು ಮಾಡಿದ ಕರುಣೆ, ದಯೆಯನ್ನು ವರ್ಣಿಸುತ್ತಾ ಆತ ನಮ್ಮನ್ನು ಕೊಂಡಾಡಬೇಕೆಂಬುದು ಆತ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ಇವತ್ತು ಯೂಟ್ಯೂಬ್ ಮುಖಾಂತರ, ನೀವು ಮಾಧ್ಯಮದ ಮುಖಾಂತರ ಅನೇಕ ಕಡೆಯಲ್ಲಿ ನೀವು ನೋಡ್ತಿರ್ಬೋದು. ನೀವು ಎಲ್ಲಿ ನೋಡಿದರೂ ಪರವಾಗಿಲ್ಲ, ಅದು ದೇಶಕ್ಕೆ ಸ್ಥಾನ ಆತನು ಇವತ್ತು ನಿಮ್ಮ ಪಕ್ಕದಲ್ಲಿ, ನಿಮ್ಮ ಮನೆಗೆ ಆತನು ಬರಲಿಕ್ಕೆ ಬಯಸ್ತಿದ್ದಾನೆ. ಯಾಕಂದರೆ ಈ ಆರಾಧನೆ ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಜೀವಿತದಲ್ಲಿ ಒಂದು ಆಶೀರ್ವಾದ, ಒಂದು ಬಿಡುಗಡೆ, ಒಂದು ಅದ್ಭುತ ಮಾಡುವಂಥದ್ದಾಗಿದೆ. ಯಾಕಂದರೆ ದೇವರ ಸನ್ನಿಧಿಯಲ್ಲಿ ಯಾವಾಗ ನಾವು ಆರಾಧನೆ ಮಾಡ್ತೇವೋ ಅಲ್ಲಿ ದೇವರ ಬಿಡುಗಡೆಗಳು ಉಂಟಾಗೋದು ನೋಡ್ತೇವೆ. ಪ್ರಿಯರೇ, ನಾವು ನೋಡ್ತೇವೆ ಬೈಬಲಲ್ಲಿ ಯೇಸುವಿನ ಮಾತುಗಳು ಅನೇಕ ರೀತಿಯಲ್ಲಿ ವಾಗ್ದಾನಗಳು, ಅನೇಕ ಆಜ್ಞೆಗಳು, ಅನೇಕ ಮಾತುಗಳು ಮಾತಾಡ್ಬಾರ್ದು ನೋಡ್ತೇವೆ. ಪ್ರಿಯರೇ, ಯಾವಾಗ ಯೇಸುವಿನ ಮಾತನ್ನು ಆತನು ನಂಬಿದನೋ ಆಗಲೇ ಆ ಆಳು ಗುಣವಾದದ್ದು ನೋಡ್ತೇವೆ. ಪ್ರಿಯರೇ, ಒಂದು ಸಲ ಯೇಸು ಕ್ರಿಸ್ತನು ನಾವು ನೋಡ್ತೇವೆ ಯಾಯಿರನ ಮನೆಗೆ ಹೊರಡ್ತಿರುವಾಗ 12 ವರ್ಷದಿಂದ ರಕ್ತಕುಸುಮ ಸ್ತ್ರೀಯು ಆ ಯೇಸುವಿನ ಉಡುಪಿನ ಗುಂಡನ್ನು ಮುಟ್ಟಿದರು ನೋಡ್ತೇವೆ. ಪ್ರಿಯರೇ, ಒಂದು ಕ್ಷಣ ಮುಟ್ಟಿದ ತಕ್ಷಣ ಅವಳ ಜೀವಿತದಲ್ಲಿ ಅನೇಕ ವೇದನೆ, ಅನೇಕ ಕಷ್ಟಗಳು, ಅನೇಕ ಆಸ್ಪತ್ರೆಗಳನ್ನು ತಿರುಗಿಕೊಂಡು ಆದರೆ ಯೇಸುವಿನ ಯಾವಾಗ ಮುಟ್ಟುತ್ತಾಳೋ ಅವಳ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕಂಡದ್ದು ನೋಡ್ತೇವೆ. ಪ್ರಿಯರೇ, ಸಮಸ್ಯೆ ದೊಡ್ಡದಲ್ಲ, ರೋಗ ದೊಡ್ಡದಲ್ಲ, ಯಾವುದೇ ಪರಿಸ್ಥಿತಿ ದೊಡ್ಡದಲ್ಲ, ಅದಕ್ಕಿಂತಲೂ ದೊಡ್ಡದು ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಸಮರ್ಪಣೆ ಮಾಡಿಕೊಂಡು ಎಲ್ಲರನ್ನೂ ಪ್ರೀತಿ ಮಾಡಿದಂಥ ತಂದೆ ಇರುವುದಾದರೆ ಅದು ಯೇಸು ಕ್ರಿಸ್ತನೊಬ್ಬನೇ. ಯಾವಾಗ ಆತನ ಮಾತಲ್ಲಿ ನಾವು ನಂಬುತ್ತೇವೋ, ಯಾವಾಗ ಆತನ ಮಾತಿಗೆ ನಾವು ವಿಧೇಯರಾಗುತ್ತೇವೋ, ಯಾವಾಗ ಆತನ ಮಾತನ್ನು ಶ್ರದ್ಧೆಯಿಂದ ಕೇಳಿಕೊಂಡು ನಾವು ತಗ್ಗಿಸಿಕೊಳ್ಳುತ್ತೇವೋ ಆಗ ದೇವರ ಬಲ, ದೇವರ ಶಕ್ತಿ, ದೇವರ ಮಹಿಮೆಯು ಅದು ತುಂಬಲು ಪಡೆದು. ಪ್ರಿಯರೇ, ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಿದ್ದೇವೆ. ನಾವು ನಂಬುತ್ತೇವೆ ಈ ವಾಕ್ಯವನ್ನು ಅನೇಕರು ಕೇಳಿರಬಹುದು. ಆದರೆ ಒಂದು ಕ್ಷಣ ಯೇಸುವೆ ನನ್ನ ಮನೆಗೆ ಬರಬೇಕು, ಯೇಸುವೆ ನನ್ನ ಹೃದಯದೊಳಗೆ ಬಾ, ಯೇಸುವೆ ನನ್ನ ಮನಸ್ಸಿನೊಳಗೆ ಬಾ, ಪವಿತ್ರಾತ್ಮ ನನ್ನೊಳಗೆ ಬಾ ಎಂಬುದು ನೀವು ಕರೆಯುವುದಾದರೆ ಯೇಸು ಕ್ರಿಸ್ತನು ಇವತ್ತೇ ಈ ಕ್ಷಣವೇ ನಿಮ್ಮ ಮನೆಗೆ, ನಿಮ್ಮ ಮನದೊಳಗೆ ಆತನು ಬರಲಿಕ್ಕೆ ಬಯಸ್ತಾನೆ. ಪ್ರಿಯರೇ, ಯಾಕಂದರೆ ಆತನಿದ್ದರೆ ಮಾತ್ರ ಮನೆಯು ಅದು ಒಂದು ಸಂಭ್ರಮೋತ್ಸವದಲ್ಲಿ ಒಂದು ಹರ್ಷಧ್ವನಿಯ ಹಾಗೆ ಮಾಡ್ತಾನೆ ಆ ಯೇಸು ಕ್ರಿಸ್ತನೊಬ್ಬನೇ. ಯಾವಾಗ ನೋಡ್ತೇವೆ ಆ ಸುಂಕದವನ ಮನೆಗೆ ಬಂದ ತಕ್ಷಣ ಸುಂಕದವನ ಮನೆಯು ರಕ್ಷಿಸಲ್ಪಟ್ಟದ್ದು ನೋಡ್ತೇವೆ. ಪ್ರಿಯರೇ, ಯಾರ ಮನೆಗೆ ಯೇಸು ಕ್ರಿಸ್ತನು ಬರ್ತಾನೋ, ಯಾರ ಮನೆಯಲ್ಲಿ ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡ್ತೇವೋ, ಯಾರ ಮನೆಯಲ್ಲಿ ಯೇಸು ಕ್ರಿಸ್ತನ ನಾವು ಆತನ ಸಾನ್ನಿಧ್ಯಕ್ಕೆ ನಾವು ಒಪ್ಪಿಸಿಕೊಡ್ತೇವೋ ಅವನ ಜೀವಿತದಲ್ಲಿ, ಅವನ ಕುಟುಂಬದಲ್ಲಿ ಒಂದು ಆಶೀರ್ವಾದ ಕಾಣಲಿಕ್ಕೆ ಮಾತ್ರ ಸಾಧ್ಯ. ಪ್ರಿಯರೇ, ಸಮಯದಲ್ಲಿ ನಾವು ಆರಾಧನೆಗೋಸ್ಕರ ಬಂದಿದ್ದೇವೆ. ಪ್ರಿಯ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ. ನಮ್ಮಲ್ಲಿ ಯಾವ ಸಂಗತಿಗಳು ದೇವ ಇನ್ನೂ ನಂಬಲಿಲ್ಲವೋ, ಇನ್ನೂ ನಾವು ಏನು ನಿರೀಕ್ಷೆ ಇಡಿಲ್ಲವೋ ಈ ಸಮಯದಲ್ಲಿ ಪರಿಪೂರ್ಣವಾಗಿ ಆತನ ಸಾನ್ನಿಧ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತಾ, ದೇವ ನನ್ನೊಳಗೆ ಬಾ, ಪವಿತ್ರಾತ್ಮ ನನ್ನೊಳಗೆ ಬಾ, ನನ್ನ ಮನೆಗೆ ಬಾ ಎಂಬುದು ಆತನ ಕರೆಯುವ. ಆತನು ಒಂದು ಕ್ಷಣ ಬಂದು ಆತನ ಪರಿಪೂರ್ಣವಾಗಿ ಆರಾಧಿಸಾದರೆ ಆತನ ಪ್ರಸನ್ನತೆ, ಆತನ ಮಹಿಮೆ ಆತನ ಸೂರ್ಯ ಮಾಡುವನಾಗಿದ್ದಾನೆ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯದ ಮುಖಾಂತರ ನಾವು ಈ ಸಮಯದಲ್ಲಿ ನಾವು ಓದಿದ್ದೇವೆ, ನಾವು ನಂಬುತ್ತೇವೆ. ಪವಿತ್ರಾತ್ಮನೇ, ನೀನು ಒಂದು ಮಾತು ಒಬ್ಬನ ಜೀವಿತದಲ್ಲಿ, ಒಂದು ಕುಟುಂಬದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಉಂಟು ಕರ್ತನೆಪ್ಪ. ದೇವ, ಆ ಒಂದು ಮಾತು ನಮ್ಮಲ್ಲಿ ಮಾತನಾಡು ದೇವ, ಒಂದೊಂದು ಮಾತುಗಳು ಒಬ್ಬರ ಜೀವಿತದಲ್ಲಿ ಮಾತನಾಡು ಕರ್ತನೆಪ್ಪ. ಯಾಕಂದರೆ ಸ್ವಾಮಿ ದೇವ, ಹೌದು ಕರ್ತನೆಪ್ಪ, ನೀನು ಒಬ್ಬನೇ ಅದ್ಭುತ ಸ್ವರೂಪನೆಂಬುದು ಪ್ರತಿಯೊಬ್ಬರು ತಿಳ್ಕೊಳ್ಳೋ ರೀತಿಯಲ್ಲಿ ಸ್ವಾಮಿ ದೇವ, ನಿನ್ನ ಕಾರ್ಯಗಳು ಕರ್ತನೆಪ್ಪ ಈ ಆರಾಧನೆ ಮುಖಾಂತರ ಒಂದೊಂದು ಮನೆಯಲ್ಲೂ ಸ್ವಾಮಿ ನಿನ್ನ ಮಹಿಮೆಯು ತುಂಬಲ್ಪಡಲಿ. ಪವಿತ್ರಾತ್ಮನೇ, ಇದನ್ನು ನೋಡುವಂಥ ಒಬ್ಬೊಬ್ಬ ವೀಕ್ಷಕರಾಗಲಿ, ಅವರ ಕುಟುಂಬದಲ್ಲಾಗಿರ್ಬೋದು, ಅವರ ವ್ಯಕ್ತಿಯಲ್ಲಿದ್ದರೂ ಅಪ್ಪ, ಆ ಒಂದು ನಿನ್ನ ಮಾತು ಅವರ ಜೀವಿತದಲ್ಲಿ ಪ್ರಭಾವ ಬೀರಲಿ, ಅವರು ನಿನ್ನನ್ನು ಕಂಡುಕೊಳ್ಳುವ ರೀತಿಯಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಕರ್ತನೆಪ್ಪ. ಪ್ರಾರಂಭದ ಕಡತನಕ ಸ್ವಾಮಿ ದೇವ ಪವಿತ್ರಾತ್ಮನೇ, ನಿನ್ನ ಆತ್ಮವನ್ನು ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮ ನಡೆಸು, ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೋದಿನ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ನಾವು ಇನ್ನೊಂದು ಅರ್ಥ, ನಾವು ಆತನ ಆರಾಧನೆ ಮಾಡಲಿಕ್ಕೆ ಹೋಗ್ತಿದ್ದೇವೆ. ನಾವೆಲ್ಲರೂ ಎದ್ದು ನಿಂತುಕೊಳ್ಳುವ, ಕರ್ತನ ಸಾನ್ನಿಧ್ಯದಲ್ಲಿ ಆತನನ್ನು ಸಂಭ್ರಮಿಸೋಣ. ಯಾಕಂದರೆ ಆತನು ಮಾಡಿದ ಎಲ್ಲ ಉಪಕಾರಗಳಿಗೋಸ್ಕರ ಆತನಿಗೆ ಸ್ತೋತ್ರ ಹೇಳುವ. ಆ ಮನೋಹಾರ ಎಷ್ಟು ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಅಂಗಳದಲ್ಲಿ ಇರುವಂಥ ಒಂದು ದಿನ ಅದು 1000 ದಿನಕ್ಕಿಂತಲೂ ಉತ್ತಮ ಎಂಬುದು, ಒಂದು ಉನ್ನತ ಎಂಬುದು ನಂಬಿಕೊಂಡು ಆತನ ನಾಮವನ್ನು ಸಂಕೀರ್ತಿಸುವ, ಮಹಿಮೆ ಸಲ್ಲಿಸುವ.
ಮನೋಹರ ಎಂದು ನಿನ್ನಾಲಯ, ಎಷ್ಟು ಆನಂದ ನಿನ್ನ ಅಂಗಳದಲ್ಲಿ. ಮನೋಹರ ಎಂದು ನಿನ್ನಾಲಯ, ಎಷ್ಟು ಆನಂದ ನಿನ್ನ ಅಂಗಳದಲ್ಲಿ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಗೂಡು. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಗೂಡು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ಅಂಗಳದಲ್ಲಿ ಒಂದು ದಿನ ಬೇರೆ ಸಹಸ್ರ ದಿನಕ್ಕಿಂತ ಉತ್ತಮವು. ನಿನ್ನ ಅಂಗಳದಲ್ಲಿ ಒಂದು ದಿನ ಬೇರೆ ಸಹಸ್ರ ದಿನಕ್ಕಿಂತ ಉತ್ತಮವು. ದುಷ್ಟರ ಕೂಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲು ಕಾಯುವುದೇ ಲೇಸು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯೋ ಪಾರಿವಾಳಕ್ಕೆ ಗೂಡು. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯೋ ಪಾರಿವಾಳಕ್ಕೆ ಗೂಡು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. 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 ಯೇಸುವೇ, ಆ ಮನೋಹರ ನಿನ್ನ ಅಂಗಳದಲ್ಲಿ, ಹೌದು ಸ್ವಾಮಿ, ನಾವು ನಿನ್ನ ಅಂಗಳದಲ್ಲಿ ಸೇರಬೇಕೆಂಬುದು ಹಂಬಲಿಸುತ್ತದೆ. ಯಾವ ರೀತಿ ಕೀರ್ತನೆಗಳ 42ನೇ ಕೀರ್ತನೆ ಹೇಳ್ತದೆ, ಹೌದು ಸ್ವಾಮಿ, ಜಿಂಕೆ ನೀರಿನ ಕಾಲುವೆಗಳಲ್ಲಿ ಕಳಬಳಿಗೆ ದೇವ ಯಾವ ರೀತಿ ಹಂಬಲಿಸುತ್ತದೋ ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ನಿನ್ನ ಸಾನ್ನಿಧ್ಯವನ್ನು ಸೇರುವಂತ ಒಂದು ಹಂಬಲ, ಆ ಭಯಕ್ಕೆ ಸ್ವಾಮಿ ನಮಗೆ ಒದಗಿಸಿ ಕೊಟ್ಟದಕ್ಕಾಗಿ ಸ್ತೋತ್ರಲಿದ್ದೇವೆ. ನಿನ್ನ ವೇದಿಗಳಿಗೆ ದೇವ ಹೌದು ಗುಬ್ಬಿಗೆ ಆ ಮನೆಯನ್ನು ಸ್ವಾಮಿ, ಆ ಪಾರಿವಾಳಕ್ಕೆ ಗೂಡನ್ನು ಕೊಟ್ಟಂತ ದೇವರು ಇವತ್ತು ನಮಗೆ
ಸಾನಿಧ್ಯಕ್ಕೆ ನಿನ್ನ ಸಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿ ನಿನ್ನ ಸಾರೂಪ್ಯದ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಇವತ್ತು ನಮಗೆ ಉತ್ಕೃಷ್ಟವಾದ ಒಂದು ಉನ್ನತವಾದ ಯೋಜನೆ ಇಟ್ಟಂತ ದೇವರೇ, ನೀನು ನಮ್ಮನ್ನು ಆಶ್ರಯ ಮಾಡುವಂತ ದೇವರಾಗಿದ್ದೆ ಕರ್ತನಪ್ಪ. ನಿನ್ನ ಅಂಗಳದಲ್ಲಿ ಸೇರಬೇಕಂತ ನನ್ನ ಆ ಒಂದು ಹೃದಯವು ಯಾವಾಗ ಬಯಸುವ ರೀತಿಯಲ್ಲಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದೆ ಕರ್ತನಪ್ಪ. ಅದಕ್ಕೆ ನಾವು ಹೇಳ್ತೀವಿ, ಹತ್ತಿರವೇ ಇರು ಯೇಸುವೆ. ಇಕ್ಕಟ್ಟಿನ ಸಮಯದಲ್ಲಿ ನಿನ್ನ ಹೊರತು ಯಾರು ನನಗೆ ಸಹಾಯ ಮಾಡಲು, ನಿನ್ನ ಹೊರತು ಯಾರಿಲ್ಲ ಕರ್ತನಪ್ಪ. ಈ ಲೋಕದಲ್ಲಿ ಆಶ್ವಾಸನೆ ಕೊಡಬಹುದು ಅಥವಾ ನಮ್ಮ ಇಡೀ ಕುಟುಂಬದವರು ನಮಗೆ ಆಶ್ವಾಸನೆ ಕೊಡಬಹುದು, ಆದರೆ ಅವರ ಆಶ್ವಾಸನೆ ಮಾತ್ರ ಹೊಳಿತದೆ ಹೊರತು ಅವರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀನು ಏನು ಮಾತನಾಡ್ತು ಅದನ್ನು ಕೊಡಲು ಪೂರ ನಂಬಿಗಸ್ತನ ದೇವರಾಗಿದ್ದಿ ಕರ್ತನಪ್ಪ. ಎಲ್ಲ ಸೈತಾನನ ಶಕ್ತಿಗಳನ್ನು ಮುರಿದಾಕಿಕೊಂಡು ನಮ್ಮನ್ನು ನಡೆಸುವಂತ ದೇವರೇ, ನಿನ್ನ ಸಾನ್ನಿಧ್ಯಕ್ಕೆ ಹತ್ತಿರವೇ ಇರು ಯೇಸುವೆ. ಹಲ್ಲೆಲೂಯಾ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಬಲಹೀನ ವೇಳೆಯೊಳು ಬಲವಾಗಿ ಇರು ಯೇಸುವೇ, ಬಲಹೀನ ವೇಳೆಯೊಳು ಬಲವಾಗಿ ಇರು ಯೇಸುವೇ. ಅಜ್ಞಾನದ ವೇಳೆಯೊಳು ಜ್ಞಾನವ ನೀಡು ಯೇಸುವೇ, ಅಜ್ಞಾನದ ವೇಳೆಯೊಳು ಜ್ಞಾನವ ನೀಡು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಸೈತಾನನ ತಂತ್ರಗಳನ್ನು ಕಲಿಸಿ ಕೊಡು ಯೇಸುವೇ, ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೇ. ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ, ನನಗೆ ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ. ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಬಲಹೀನ ವೇಳೆಯೊಳು
ಬಲವಾಗಿ ಇರು ಯೇಸುವೇ, ಬಲಹೀನ ವೇಳೆಯಳು ಬಲವಾಗಿ ಇರು ಯೇಸುವೇ, ಅಜ್ಞಾನದ ವೇಳೆಯಳು ಜ್ಞಾನವ ನೀಡು ಯೇಸುವೇ, ಅಜ್ಞಾನದ ವೇಳೆಯಳು ಜ್ಞಾನವ ನೀಡು ಯೇಸುವೇ, ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು, ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು, ಹತ್ತಿರವೇ ಇರು ಯೇಸುವೇ. ಹೌದು ಕರ್ತನಪ್ಪ, ನಮ್ಮ ಹತ್ತಿರ ಇರುವಂತ ನಮ್ಮನ್ನ ಹತ್ತಿರ ನಡೆಸುವಂತ ದೇವರಾಗಿದೆ ಕರ್ತನಪ್ಪ ರಾಜ. ನಿನ್ನ ಹೊರತು ಯಾರು ಇಲ್ಲ ಕರ್ತನಪ್ಪ, ಈ ಭೂಲೋಕದಲ್ಲಿ ಯಾರು ನಿನ್ನಾಗೆ ಪ್ರೀತಿಸೋರು ಯಾರಿಲ್ಲ, ನಿನ್ನಾಗೆ ದಯ ತೋರಿಸೋರು ಯಾರಿಲ್ಲ ಕರ್ತನಪ್ಪ. ಅಪ್ಪ, ಪ್ರತಿ ಕ್ಷಣವೂ ಸ್ವಾಮಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದಿ. ಬಲಹೀನ ವೇಳೆಯಲ್ಲಿ ಬಲವನ್ನು ಕೊಡುವಂತ ದೇವರು ಕರ್ತನಪ್ಪ. ದೇವ ಹಸಿವೆಯಲ್ಲಿರುವಾಗ ದೇವ ಸಮೃದ್ಧಿಯಾಗಿ ಪೋಷಿಸಿ ನಡೆಸುವಂತ ದೇವರಾಗಿದೆ ಕರ್ತನಪ್ಪ. ನಿನ್ನ ಸಾನ್ನಿಧ್ಯದಲ್ಲಿ ಒಂದು ಬಿಡುಗಡೆ, ನಿನ್ನ ಸಾನ್ನಿಧ್ಯದಲ್ಲಿ ಒಂದು ಅದ್ಭುತ ಕಾಣಲಿಕ್ಕೆ ಸಾಧ್ಯವಾಗಿದೆ ಕರ್ತನಪ್ಪ ರಾಜ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ, ನಮ್ಮ ಹತ್ತಿರವಿರಬೇಕು ಸ್ವಾಮಿ. ನೀನು ಹೌದು ಕರ್ತನಪ್ಪ, ನಿನ್ನನ್ನು ಬಿಟ್ಟು ನಾವು ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ, ನಿನ್ನನ್ನು ಬಿಟ್ಟು ನಾವು ಏನು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಮ್ಮ ತಂದೆ ನೀನಾಗಿದ್ದಿ, ನಮ್ಮನ್ನು ಸಂರಕ್ಷಿಸುವಂತ, ನಮ್ಮನ್ನು ಪೋಷಿಸುವಂತ, ನಮ್ಮನ್ನು ಕೈ ಹಿಡಿದು ನಡೆಸುವಂತ ದೇವರು ನೀನಾಗಿದ್ದಿ. ಅದಕ್ಕೆ ನಾವು ಹೇಳ್ತೀವಿ ಸಮಯದಲ್ಲಿ, ನೀ ನನ್ನ ಆಶ್ರಯ, ನನ್ನ ಕೋಟೆ, ನನ್ನ ಬಂಡೆ, ನನ್ನ ಸರ್ವಸ್ವ ನೀನಾಗಿದ್ದೆ ಎಂಬುದು. ಅಪ್ಪ, ಈ ಸಮಯದಲ್ಲಿ ಇನ್ನೊಂದಾರ್ತಿ ನಾವು ಕಣ್ಣುಗಳ ಮುಚ್ಚಿದೆ, ಕೊನೆ ಬಾರಿ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ಒಪ್ಪಿಸಿಕೊಡ್ತಾ ಆತನ ಕರೆಯುವ. ನಾವು ಹೇಳುವ ಆತನಲ್ಲಿ, ನಾನು ಇಲ್ಲಿದ್ದೇನೆ ದೇವ, ನಾನು ಇಲ್ಲಿದ್ದೇನೆ, ನಾನು ಇಲ್ಲಿದ್ದೇನೆ ದೇವ, ನನ್ನನ್ನು ನೀನು ನನ್ನನ್ನು ನಡೆಸು, ನಿನ್ನ ಮಹಿಮೆಯಿಂದ ನಾನು ತುಂಬಿಸಿ ಎಂಬುದು ಆತನಿಗೆ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್, ಹಲ್ಲೆಲೂಯಾ ರಾಜ. ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ
ಸರ್ವವೆಂದು ದಾಸಳು ನಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ದಾಸಳು ದೇವಾ, ದಾಸಳು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ. ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನಂದೇವಾ, ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನಂದೇವಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ದಾಸನು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮೊಂಬಲವು, ನೀ ನಂದೇವಾ, ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮೊಂಬಲವು, ನೀ ನಂದೇವಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ದಾಸನು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ ದೇವಾ,
ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವಗೊಂದು, ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ. ಯೇಸುವೆ, ನಾವು ಆರಾಧಿಸ್ತೇವೆ ಕರ್ತನಪ್ಪ. ನಾವು ಜಯಘೋಷಗಳು ಮಾಡ್ತೇವೆ ಕರ್ತನಪ್ಪ. ನಿನ್ನನ್ನು ಆರಾಧಿಸಿ ಕೊಂಡಾಡ್ತೇವೆ. ನಿನ್ನ ಆಶ್ರಯವಾಗಿದೆ, ನನ್ನ ದುರ್ಗವಾಗಿದೆ, ನನ್ನ ಬಂಡೆಯಾಗಿದೆ ಎಂಬುದು ನಾವು ಕೇಳುತ್ತೇವೆ ಕರ್ತನಪ್ಪ. ರಾಜ್ಯ ನಮ್ಮ ಪಾಲಕನಾಗಿ ರಕ್ಷಕನಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸದ ನಾವು ಎಲ್ಲಿದ್ದೇವೆ ಸ್ವಾಮಿ. ನಿನ್ನ ಸೇವೆಗೋಸ್ಕರ, ನಿನ್ನ ಮಹಿಮೆಗೋಸ್ಕರ ನಾವು ಎಲ್ಲಿದ್ದೇವೆ ಪವಿತ್ರಪ್ಪನೇ. ನಾನು ಎಲ್ಲಿದ್ದೇವೆ ಪವಿತ್ರಪ್ಪನೇ. ನಿನ್ನ ಮಹಿಮೆಯು ತುಂಬಲ್ಪಡಲಿ ಸ್ವಾಮಿ. ನಿನ್ನ ಅಭಿಷೇಕವು ತುಂಬಲ್ಪಡಲಿ ಸ್ವಾಮಿ. ಬೆಳಗಿನ ವಿಶೇಷ ಆರಾಧಿಸಿ ಹೊಂದಲಿ ಸ್ವಾಮಿ. ನಿನ್ನ ವಿಶೇಷ ಮೇಘ ಉಳಿದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಪವಿತ್ರಪ್ಪನೇ. ನಿನ್ನ ಶಕ್ತಿಯನ್ನು ತುಂಬಿಸು, ನಿನ್ನ ಮಹಿಮೆಯನ್ನು ತುಂಬಿಸು. ನಿನ್ನ ಪವಿತ್ರಾತ್ಮನ ಶಕ್ತಿ ಅದು ಬಲಪಡಿಸಲಿ ಸ್ವಾಮಿ. ಆದಿ ಅಪೊಸ್ತಲರ ಕಾಲದಲ್ಲಿ ಉಳಿದಂತ ಮಹಿಮೆ ಸ್ವಾಮಿ, ಆ ಪಂಚಶತಮಾನ ದಿನದಲ್ಲಿ ಉಳಿದಂತ ಮಹಿಮೆ ಸ್ವಾಮಿ, ಇವತ್ತಿಗೆ ಮಹಿಮೆ ಉಳಿಯಲು ಸ್ವಾಮಿ. ಓ ಪ್ರತಿಯೊಂದು ಅವು ಬಂಧನಗಳು ಮುರಿಯಲ್ಪಡಲು, ಎಲ್ಲ ರೀತಿಯ ಸೈತನ ಶಕ್ತಿಗಳು ಮುರಿಯಲ್ಪಡಲು, ಎಲ್ಲ ರೀತಿಯ ಅಂಧಕಾರ ಬಲವು ಮುರಿಯಲ್ಪಡಲು ಯೇಸುವಿನ ನಾಮದಲ್ಲಿ ಒಂದು ಬಾಗಿಲುಗಳು ತೆರಲ್ಪಡಲು, ಒಂದೊಂದು ಬಾಗಿಲು ತೆರಲ್ಪಡಲಿ ಸ್ವಾಮಿ. ನಿನ್ನ ಮಹಿಮೆಯು ಸ್ವಾಮಿ ಉಳಿದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಸ್ವಾಮಿ. ದೇವಾದಿ ಕರ್ತನಪ್ಪ, ಆ ಮೋಶ ಕಂಡಂತ ಮಹಿಮೆ, ಆ ಯೆಹೋವನ ಕಂಡಂತ ಮಹಿಮೆ ಇವತ್ತಿಗೂ ನಾವು ಕಾಣಲು ಬಯಸ್ತೇವೆ ಸ್ವಾಮಿ. ನಿನ್ನ ಸ್ಪರ್ಶತೆ ನಾವು ಹೊಂದಿಕೊಳ್ಳಿಕ್ಕೆ ಬಯಸ್ತೇವೆ ಕರ್ತನಪ್ಪ. ದೇವ, ನೀನು ಮಾಡಿದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ಹೊಂದಿದಕ್ಕಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆಯನ್ನು ಸುರಿತಕ್ಕಾಗಿ ಸ್ತೋತ್ರ. ಅನೇಕ ರೀತಿಯ ಕರ್ತನಪ್ಪ ಕಟ್ಟಡಗಳನ್ನು ಮುರಿದಕ್ಕಾಗಿ ಸ್ತೋತ್ರ. ಅನೇಕ ಆ ದುಷ್ಟನ ಬಲವನ್ನು ನಾಶ ಮಾಡಿದಕ್ಕಾಗಿ ಸ್ತೋತ್ರ. ಇದರ ಮುಖಾಂತರ ನೀನು ಮಹಿಮೆಂದಕ್ಕಾಗಿ ಸ್ತೋತ್ರ. ನೋಡುವಂತ ಒಂದು ಕುಟುಂಬವನ್ನು ನೀನು ಮಹಿಮೆಯಿಂದ ತುಂಬಿಸಕ್ಕಾಗಿ ಸ್ತೋತ್ರ ಸ್ವಾಮಿ. ಮುಂದಿನ ಭಾಗದಲ್ಲಿ ವಾಕ್ಯದ ಮುಖಾಂತರ ಮಾತನಾಡುವ ಸ್ವಾಮಿ, ಇನ್ನು ಅನೇಕ ಜನರು ಸ್ವಾಮಿ ಮಾನಸಾಂತರಕ್ಕೆ ಪಶ್ಚಾತ್ತಾಪಕ್ಕೆ ನಡೆಸಿಕೊಂಡು ನಿನ್ನನ್ನು ಪರಿಪೂರ್ಣ ಸ್ವೀಕರಿಸುವಂತ ರೀತಿಯಲ್ಲಿ ನೀನು ನಡೆಸಿಕೊಂಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಸ್ವಾಮಿ. ಇದರ ಮುಖಾಂತರ ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡ ಎಂದಿದ್ದೇನೆ ತಂದೆ. ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಈ ವಿಧನ ಸಂದೇಶಕ್ಕೋಸ್ಕರ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ಧ್ಯಾನ ಸಂದೇಶವನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರನನ್ನು ಸ್ವಾಗತಿಸ್ತೇನೆ. ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಈ ಸಂದೇಶದ ಮುಖಾಂತರ ನಿನ್ನ ಸಂಗಡ ಮಾತನಾಡು ಪವಿತ್ರಾತ್ಮನೆ. ಈ ಭಾಗ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿ ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಯೋಹನ ಬರೆದ ಮೊದಲನೇ ಪತ್ರಿಕೆ, ಅದು 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 1 ವರ್ಸ್ 8 and 9 ವರ್ಸ್. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಅಪೊಸ್ತಲ ಇವನು ಅತಿ ಸ್ಪಷ್ಟ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿ. ಇದರ ಏನು ಅರ್ಥ ಯಾಕೆ ಈ ರೀತಿ ಯೋನ ಹೇಳ್ತಾನೆ? ಇದರ ಬಗ್ಗೆ ನಾವು ನೋಡೋಣ ಪ್ರೇರೆ. ನಾವು ಮೊತ್ತೊಮ್ಮೆ ತಿಳಿದುಕೊಳ್ಳುವೆ, ನಮ್ಮಲ್ಲಿ ಪಾಪದ ಸ್ವಭಾವ ಉಂಟೆಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳುವರು ಆಗಬೇಕು ಪ್ರೇರೆ. ಎಂದು ನಮ್ಮಲ್ಲಿ ಆತ್ಮಿಕ ಅಹಂಕಾರ ನಮ್ಮಲ್ಲಿ ಬರದಂತೆ ನಾವು ಎಚ್ಚರವುಳ್ಳವರಾಗಬೇಕು ಪ್ರೇರೆ. ಯಾಕೆಂದರೆ ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 17ರಿಂದ 20ನೇ ವಾಕ್ಯ ತನಕ. ರೋಮ ಚಾಪ್ಟರ್ 7 ವರ್ಸ್ 17 to 20 ವರ್ಸ್. ಈಗಿರಲಾಗಿ ಆ ಅಸಹ್ಯವಾದದ್ದನ್ನು ಮಾಡುವ ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ನನ್ನಲ್ಲಿ ಅಂದರೆ
ನನ್ನ ಸರಿಯಾದ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು. ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದ ಕೆಟ್ಟ ಕಾರ್ಯವನ್ನೇ ಮಾಡೋನಾಗಿದ್ದೇನೆ. ಮಾಡಬಾರದಿನ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡರೂ ಪಾಪವೇ ಅದನ್ನು ಮಾಡಿತು. ಪಾಪ ಹೇಳ್ತಾನೆ ಅತಿ ಸ್ಪಷ್ಟವಾಗಿ, ಯಾವಾಗ ನಾವು ಯೇಸು ಕ್ರಿಸ್ತನನ್ನು ನಂಬಿಕೊಂಡು ಆತನ ಕರ್ಕೊಂಡು ಅಂಗೀಕಾರ ಮಾಡ್ತೇವೆ, ನಮ್ಮಲ್ಲಿ ನೂತನ ಸ್ವಭಾವ ಬರ್ತದೆ. ಬರೇ ಅದೇ ನೂತನ ಸ್ವಭಾವ ಬರುವಾಗ ನಮ್ಮಲ್ಲಿರೋ ಪೂರ್ವ ಸ್ವಭಾವ ನಮ್ಮಲ್ಲಿ ಇರ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಅದಕ್ಕೋಸ್ಕರ ಪ್ರೇ ಈ ಪೂರ್ವ ಸ್ವಭಾವ ನಮ್ಮಲ್ಲಿರುವ ನಿಮಿತ್ತವಾಗಿ ನಮ್ಮಲ್ಲಿ ಪಾಪವೇ ನಾವು ಮಾಡುವುದಿಲ್ಲ, ನಮ್ಮಲ್ಲಿ ಪಾಪ ಇಲ್ಲ ಎಂಬುದು ನಾವು ಹೇಳುವುದೇ ನಾವು ಮೋಸಪಡಿಸಿಕೊಳ್ಳುತ್ತೇವೆ. ಸತ್ಯ ಎಂಬುದೇ ದೇವರ ವಾಕ್ಯದಲ್ಲಿ ನಮ್ಮಲ್ಲಿ ಈ ಪೂರ್ವ ಸ್ವಭಾವದ ನಿಮಿತ್ತವಾಗಿ ನಾವು ಪ್ರತಿದಿನ ನಾವು ಈ ಶರೀರದ ಸ್ವಭಾವ ಪ್ರಕಾರ ಹೋರಾಟ ಮಾಡಬೇಕು. ಪ್ರತಿದಿನ ಈ ಸ್ವಭಾವವನ್ನು ಕ್ರೂಜಲ್ಲಿ ಹಾಕಬೇಕು. ಪ್ರತಿದಿನ ದೇವರ ವಾಕ್ಯ ಓದಿಕೊಂಡು ನಮ್ಮ ಜೀವಿತನ ಪರೀಕ್ಷಿಸುವರಾಗಬೇಕು ವಿನ ಇತರ ಜೀವಿತ ತೀರ್ಪು ಮಾಡಲಿಕ್ಕೆ ಹೋಗುವಲ್ಲ. ನಮ್ಮನ್ನು ದಿನವನ್ನು ತೀರ್ಪು ಮಾಡಬೇಕು, ನಮ್ಮ ಪರೀಕ್ಷೆ ಮಾಡಬೇಕು. ನಾವೇ ನೀತಿವಂತರು, ನಾವೇ ಅಹಂಕಾರ ನಮ್ಮಲ್ಲಿ ಬಂದರೆ ನಾವು ಮೋಸ ಹೋಗುತ್ತೆ. ಯಾಕೆ ಇಲ್ಲಿ ಯೋಬನ ಹೇಳ್ತಾರೆ, ಇಲ್ಲ ಒಂದು ಯೋಬನ ಜೀವಿತದಲ್ಲಿ ನೋಡ್ತಾರೆ. ಯೋಬನ ಜೀವಿತದಲ್ಲಿ ಯೋಬನ ಪುಸ್ತಕ 32ನೇ ಅದರಲ್ಲಿ 1ನೇ ವಾಕ್ಯದಲ್ಲಿ ಯೋಬನ ಇರ್ತಾನೆ, ಯೋಬನು ತಾನೇ ನೀತಿವಂತನೆಂಬ ಅಹಂಕಾರ ಅವನಲ್ಲಿತ್ತು ಪ್ರಿಯರೇ. ಅದೇ ರೀತಿ ಆ ಯೋಬನ ಪುಸ್ತಕ 33ನೇ ಅದರಲ್ಲಿ 9ನೇ ವಾಕ್ಯದಲ್ಲಿ ನೋಡ್ತೇವೆ, ಯೋಬನ ಇರ್ತಾನೆ, ನನ್ನಲ್ಲಿ ಪಾಪವಿಲ್ಲ, ನಾನೇ ಪರಿಶುದ್ಧನು, ದೇವರು ನನ್ನನ್ನು ಸಂಪೂರ್ಣವಾಗಿ ನನ್ನ ಶತ್ರು ಎನ್ನಿಸಿದ್ದಾನೆ ಎಂಬುದಾಗಿ ದೇವರ ಮೇಲೆ ಅವನು ತಪ್ಪು ಹೊರಿಸ್ತಾನೆ. ನೆನಪಿಟ್ಟುಕೊಳ್ಳಿರಿ, ಯಾವಾಗ ನಿಮ್ಮಲ್ಲಿ ಪಾಪ ಇಲ್ಲ ಎಂಬುದು ನೀವು ಭಾವಿಸಿಕೊಳ್ಳುತ್ತೀರೋ ನೀವು ಮೋಸ ಹೋಗುತ್ತೀರಿ. ದೇವರ ವಾಕ್ಯ ಪ್ರಕಾರ ನಡೆಯುವರಲ್ಲ ಯಾಕೆ ಅದಕ್ಕೆ ಯೋಬನಲ್ಲಿ ಈ ಒಂದು ಆತ್ಮಿಕ ಅಹಂಕಾರ ಈ ಮನೆಯಲ್ಲಿ ಇದ್ದ ನಿಮಿತ್ತವಾಗಿ ದೇವರು ತಾನೇ ಯೋಬನನ್ನು ಆ ಕಷ್ಟಕ್ಕೆ ಒಳಪಡಿಸಲಿಕ್ಕೆ ಸೈತನಿಗೆ ಅನುಮತಿ ಕೊಟ್ಟನು. ಮತ್ತು ಸೈತನು ದೇವರ ಅನುಮತಿಯಿಂದಲೇ ಯೋಬನ ಜೊತೆ ನಾನಾ ವಿಧ ಕಷ್ಟಗಳು ಸಂಕಟಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ನಿಮ್ಮ ಜೀವಿತದಲ್ಲಿ ಆ ಸೈತನನು ನಿಮ್ಮ ಜೀವಿತದಲ್ಲಿ ಪ್ರವೇಶ ಮಾಡಬಾರದು. ಸೈತನು ಕಲ್ಲನ್ನು ಆಗಿದ್ದಾನೆ. ಯೇಸು ಅತಿ ಸ್ಪಷ್ಟ ಹೇಳ್ತಾನೆ, ಯೋನ ಬರೆದ ಸುವಾರ್ತೆ 10ನೇ ವಾಕ್ಯ, ಕಲ್ಲನ್ನು ಬರುವುದು ಕಳ್ಳತನ ಮಾಡಲಿಕ್ಕೆ, ಕದಿಯುವುದಕ್ಕೆ, ಹಾಳು ಮಾಡೋದಕ್ಕೆ, ನಾಶ ಮಾಡೋದಕ್ಕೆ ಬೇರೆ ಯಾವುದಕ್ಕೆ ಬರುವುದಿಲ್ಲ. ಯೇಸು ಕ್ರಿಸ್ತನು ಮಾತ್ರ ಬಂದಿದ್ದಾನೆ ಈ ಲೋಕಕ್ಕೆ ನಮಗೆ ಸಮೃದ್ಧಿದ ಜೀವಿತ, ನಿತ್ಯ ಜೀವನ ಕೊಡಲಿಕ್ಕೂ ಸಮೃದ್ಧಿ ಆಗದೆ ಯೇಸು ಕ್ರಿಸ್ತನು ಮಾತ್ರ ನಿಮಗೆ ಆಶೀರ್ವಾದ, ಶುಭವು, ಕೃಪೆ ನಿತ್ಯ ಕೊಡ್ತಾನೆ ವಿನ ಸೈತನು ಬಂದರೆ ಕಳ್ಳತನ ಮಾಡಲಿಕ್ಕೆ, ಹಾಳು ಮಾಡಲಿಕ್ಕೆ. ಅದಕ್ಕೆ ಈ ಸೈತನ ಕೆಲಸ ನಿಮ್ಮ ಜೀವಿತ ಆಗದಾಗೆ ನೀವು ಜಾಗರೂಕರಾಗಬೇಕಾದ್ರೆ ನಮ್ಮಲ್ಲಿ ಪಾಪ ಎಲ್ಲವನ್ನು ಹೇಳಬಾರದು. ದೇವರ ವಾಕ್ಯ ದಿನಾಲೂ ಓದಿಬೇಕು. ದೇವರ ವಾಕ್ಯದ ಬಗ್ಗೆ ನಿಮ್ಮ ಪರೀಕ್ಷೆ ಮಾಡಬೇಕು ಎಂಬುದಾಗಿ ದೇವನು ಹೇಳ್ತಾನೆ. ಇಲ್ಲದ್ರೆ ನೀವು ಮೋಸ ಹೋಗುತ್ತೀರಿ. ಅದಕ್ಕೆ ಕೀರ್ತನೆ 139 ಕೀರ್ತನೆಯಲ್ಲಿ ನಾವು ನೋಡ್ತೇವೆ 1-3 ವಾಕ್ಯ ಮತ್ತು 23-24 ವಾಕ್ಯ. ಕೀರ್ತನೆ 139 ಅದರಲ್ಲಿ 1-3 ವರ್ಸ್, ಅನಂತರ 23 and 24 ವರ್ಸ್. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳುಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತಿದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಲ್ಲ ನಿನಗೆ ಗೋಚರವಾಗಿದೆ. ಇಲ್ಲಿ ದಾವೀದನಿಗೆ ಈ ಒಂದು ಪ್ರಕಟಣೆ ಆಯಿತು. ದೇವರು ನಮ್ಮ ಪ್ರತಿಯೊಂದು ನಮ್ಮ ವೈಯಕ್ತಿಕ ಜೀವಿತವನ್ನು ನಾವು ಕೂತುಕೊಳ್ಳುವುದು, ಹೇಳುವುದು, ನಮ್ಮ ಆಲೋಚನೆ ಎಲ್ಲವೂ ದೇವರು ಬಲ್ಲವನಾಗಿದೆ ಎಂಬುದಾಗಿ ದಾವೀದ ತಿಳಿದುಕೊಂಡನು. ಅದಕ್ಕೋಸ್ಕರ ಆತನ 23-24 ವಾಕ್ಯದಲ್ಲಿ, ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳುಕೋ, ನನ್ನ ಶೋಧಿಸಿ ನನ್ನ ಆಲೋಚನೆ ಗೊತ್ತು ಮಾಡು. ನಾನು ಕೇಡ ಮಾರ್ಗದಲ್ಲಿರ್ತೇನೋ ಏನೋ ನೋಡಿ ಸನಾತನ ಮಾರ್ಗಗಳನ್ನು ನಡೆಸು. ಈ ರೀತಿಯ ಪ್ರಾರ್ಥನೆ ಪ್ರತಿದಿನ ನಿಮ್ಮಲ್ಲಿ ಇರುವುದಾದರೆ ನೀವು ಎಂದಿಗೂ ಆತ್ಮೀಯ ಅಹಂಕಾರಿಗಳಾಗಿರುವುದಿಲ್ಲ. ದಿನಾಲು ಈ ರೀತಿ ನೀವು ಪ್ರಾರ್ಥನೆ ಮಾಡಬೇಕು. ದಿನಾಲು ನಿಮ್ಗೆ ಗೊತ್ತಿರಬೇಕು ನಿಮ್ಮಲ್ಲಿ ಪೂರ್ವ ಸ್ವಭಾವಗಳು ಸರಿ ನಿಮ್ಗೆ ನೀವು ಪಾಪ ಮಾಡಿದ ನಿಮ್ಮದೇ ಮೋಸ ಹೋಗದೆ ದೇವರ ವಾಕ್ಯದವನ್ನು ಪ್ರಾರ್ಥನೆ ಮಾಡಿದ ಹಾಗೆ ವಾಕ್ಯ ಓದಬೇಕು. ಬೆಳಗಿನ ದಿನ ಜಾವ ವಾಕ್ಯ ಓದಬೇಕು, ರಾತ್ರಿ ಮಲಗೋ ವಾಕ್ಯ ಓದಿಕೊಂಡು ದೇವರ ಪ್ರಾರ್ಥನೆ. ದೇವ ಈ ವಾಕ್ಯದ ಮುಖಾಂತರ ನನ್ನ ಹೃದಯ ಪರೀಕ್ಷೆ ದೇವ, ಈ ವಾಕ್ಯದ ಅನಿಸೋದು ಎಲ್ಲಿಯಾದರೂ ನನ್ನಲ್ಲಿ ಪಾಪ ಇದ್ದರೆ ಆಗ ಮಾತ್ರ ದೇವರ ವಾಕ್ಯದ ಮೇಲೆ ಮಾತನಾಡಿದೆ
ಪಾಪ ಇದೆ ವಾಕ್ಯ ನಿಮ್ಮಲ್ಲಿ ಪಶ್ಚಾತ್ತಾಪತ್ತದೆ. ಆಗ ನಾವು ಪಶ್ಚಾತ್ತಾಪಟ್ಟುಕೊಂಡು ನಿಮ್ಮ ಅರಿಕೆ ಮಾಡಿ ಪರಿಶುದ್ಧ ಜೀವಿಸಲಿಕ್ಕೆ ನೀವು ಸಾಧ್ಯವಾಗುತ್ತೆ. ಈ ರೀತಿ ನಡೆದರೆ ಮಾತ್ರ ನೀವು ಶುದ್ಧರಾಗಿ ಪರಿಶುದ್ಧರು ಯಾವ ಭಯವಿಲ್ಲದೆ ದೇವರ ಆಶ್ರಯದಲ್ಲಿ ಸುರಕ್ಷಿತರಾಗಿ ಜೀವಿಸಲಿಕ್ಕೆ ಕೀರ್ತನೆ 91 ಕೀರ್ತನೆ ಇಡೀ ವಾಗ್ದಾನ ನಿಮ್ಮದಾಗಿ ಅನುಭವ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಇಲ್ಲದಿದ್ದರೆ ನಾವೇ ಪರಿಶುದ್ಧರು, ನಾವೇ ನೀವು ಪಾಪಿನ ಮೇಲೆ ಅಹಂಕಾರ ಬಂದ ಕೂಡಲೇ ನೀವು ಮೋಸ ಒಳಗಾಗ್ತೀರಿ ಮತ್ತು ಸಹಿತ ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಅವನು ಅವಕಾಶವನ್ನು ಸಿಗ್ತದೆ. ಅದಕ್ಕೆ ಎಚ್ಚರಿಕೆ ಇರಬೇಕು ಪ್ರೇರೆ. ಅದಕ್ಕೆ ನಾವು ನೋಡ್ತೇವೆ ಲೂಕನು ಬರೆಸುವಂತೆ 18ನೇ ಅಧ್ಯಾಯದಲ್ಲಿ 9-14 ವಾಕ್ಯ. ಲೂಕ್ ಗಾಸ್ಪಲ್ 18:9-14. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವೊಂದು ಸಾಮ್ಯನ ಹೇಳಿದ್ದನು. ಅದೆಂದರೆ ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಪರಿಸಯನು, ಒಬ್ಬನು ಸುಂಕದವನು. ಪರಿಸಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ ಸುಲುಕೊಳ್ಳುವವರು, ಅನ್ಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಿಂತೆಯೂ ಅಲ್ಲ. ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ವರ್ಷ ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10 ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡುಕೊಳ್ಳುತ್ತಾ, ದೇವರೇ ಪಾಪಿಯದನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಪರಿಸರ ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತೆಗೆದುಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂದನು. ನೋಡ್ತೇವೆ ಇಲ್ಲಿ ಪರಿಸಯನು ಮತ್ತು ಸುಂಕದರ ಬಗ್ಗೆ ಹೇಳ್ತಾನೆ. ಇಲ್ಲಿ ಪರಿಸಯನು ಮಾಡಿದ ಎಲ್ಲ ಒಳ್ಳೆಯ ಕಾರ್ಯಗಳು ಎಲ್ಲವೂ ಸರಿಯಾಗಿ ಮಾಡಿದನು. ಅದೇ ಅವನಲ್ಲಿ ತಾನೇ ನೀತಿವಂತನು ಎಂಬ ಅಹಂಕಾರ ಇತ್ತು ಮತ್ತು ತನ್ನ ಒಳ್ಳೆಯ ಕ್ರಿಯೆಗಳ ಮೇಲೆ ಬರುತ್ತೆ. ಎಂದಿಗೂ ಇವತ್ತು ನಾವು ತಿಳಿದುಕೊಳ್ಳಬೇಕು, ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಕುಡಿದ ಮುಖಾಂತರವಾಗಿ ಆತನ ಕೃಪೆಯಿಂದ ನಾವು ನೀತಿವಂತರಾಗಿದ್ವಿನ ನಮ್ಮ ಯಾವ ಒಳ್ಳೆಯ ಕ್ರಿಯೆಗಳಿಂದ ಪುಣ್ಯ ಕ್ರಿಯೆಗೂ ಅಲ್ಲ ಪ್ರೇರೆ. ಆ ಒಳ್ಳೆಯ ಕ್ರಿಯೆ ಪುಣ್ಯ ಕ್ರಿಯೆ ನಾವು ಮಾಡುವರಾಗಬೇಕು ವಿನ ಅದರ ಮೇಲೆ ನಾವು ಭರವಸೆಕೊಳ್ಳೋರಾಗ. ಅದೇ ಪರಿಸರ ಮಾಡಿದನು, ಅದು ಯೇಸು ಕ್ರಿಸ್ತನ ನಂಬಿಕೆ ಇಡದೆ ತನ್ನ ಒಳ್ಳೆಯ ಕ್ರಿಯೆ ಮೇಲೆ ಭರವಸೆಕೊಂಡು ತಾನು ನೀತಿವಂತ ಅಹಂಕಾರವನ್ನು ಇಟ್ಟುಕೊಂಡು ಆ ಸುಂಕದವನ ಜೀವಿತವನ್ನು ಅವನ ಬಗ್ಗೆ ತಿರುಪು ಮಾಡ್ತಿದ್ದು. ಅನೇಕರು ಪ್ರೇರೆ ಇವರು ಯಾಕೆ ಅನೇಕರ ಪ್ರಾರ್ಥನೆ ಪರಲೋಕಕ್ಕೆ ಮುಟ್ಟುವುದಿಲ್ಲ, ಯಾಕೆ ಅನೇಕರು ಕಷ್ಟದಿಂದ ಬಿಡುವ ಅಂದರೆ ಅನೇಕರು ತಮ್ಮ ಜೀವಿತದಲ್ಲಿರುವ ಪಾಪಗಳನ್ನು ನೋಡದೆ ತಾನೇ ನೀತಿವಂತನು, ತಾನೇ ಮುಂದೆ ಭಾವಿಸಿಕೊಂಡು ಇನ್ನೊಬ್ಬರ ಪಾಪವನ್ನು ನೋಡಿದ್ದೇವೆ. ಇಲ್ಲಿ ಪರಿಸಯನು ತನ್ನ ಪಾಪವನ್ನು ನೋಡಿಲ್ಲ, ತಾನು ನೀತಿವಂತ ತನ್ನ ಒಳ್ಳೆಯ ಕಡೆ ಬರೆಸಿಕೊಂಡು ಆ ಸುಂಕದವನ ಬಗ್ಗೆ ತೀರ್ಪು ಮಾಡಿಕೊಂಡು ಅದನ್ನು ಪ್ರಾರ್ಥನೆ ಮಾಡುವ ದೆವ್ವ ನಾನು ಸುಂಕದಲ್ಲಿ ಈ ರೀತಿ ಅವನು ಪ್ರಾರ್ಥನೆ ಆ ರೀತಿ ಪ್ರಾರ್ಥನೆ ಮಾಡಿ ಅವನು ಮೋಸ ಹೋದನು. ಅದು ಸುಂಕದವನು ಏನು ಮಾಡಿದನು, ಅದರಿಂದ ಬರುವಾಗ ತನ್ನ ಜೀವಿತವನ್ನು ಪರೀಕ್ಷಿಸಿದನು, ತನ್ನ ಪಾಪಕ್ಕೆ ಪಶ್ಚಾತ್ತಾಪಟ್ಟನು. ದೇವನ ಪ್ರಾರ್ಥನೆ ಅವನ ಮೇಲೆ ಈ ರೀತಿ ನಿಮ್ಮ ಜೀವಿತದಲ್ಲಿ ಈ ರೀತಿ ಆತ್ಮಿಕ ಅಹಂಕಾರ ಬಂದರೆ ಈ ರೀತಿ ನಿಮ್ಮಲ್ಲಿ ಪಾಪದಿಂದ ನೀವು ಮೋಸ ಹೋಗ್ತೀವಿ. ಪರಿಚಯ ಮಾಡಿದನು, ಅವನು ತನ್ನ ಪಾಪ ನಿಮಿತ್ತವನು ಮೋಸ ಹೋದನು. ಅವನ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ, ದೇವರ ಪ್ರಾರ್ಥನೆ ಸ್ವೀಕಾರ ಮಾಡಲಿಲ್ಲ. ಅದೇ ಸುಂಕದವನು ತನ್ನ ತೆಗೆದುಕೊಂಡನು. ಅವನ ಈ ರೀತಿ ನಿಮ್ಮ ಪ್ರಾರ್ಥನೆ ಸ್ವೀಕಾರ ಮಾಡಬೇಕಾ, ನಿಮ್ಮದೇ ಕಷ್ಟದಿಂದ ಬಿಡುಗಡೆಬೇಕಾ ನಿಮ್ಮಲ್ಲಿ ಪಾಪ ಎಲ್ಲ ಮೋಸ ಹೋಗದೆ ದೇವರ ಹತ್ರ ಬೇಡಬೇಕು, ದೇವರ ವಾಕ್ಯದ ಶೋಧಿಸಬೇಕು. ಸಣ್ಣ ಸಣ್ಣ ಪಾಪಗಳಿದ್ದರೂ ಒಪ್ಪಿಕೊಂಡು ಅರಿಕೆ ಮಾಡಬೇಕು. ಸಣ್ಣ ಪಾಪ ದೊಡ್ಡ ಪಾಪಲ್ಲ, ದೇವರ ವಾಕ್ಯಕ್ಕೆ ಅವಿದ್ಯತೆ ಪಾಪವಾಗಿದೆ. ಆಲೋಚನೆ ಮಾಡೋ ಪಾಪ ಇರುತ್ತದೆ, ಬಾಯಿ ಮದ ಪಾಪ ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಿ ಬಿಟ್ಟು ಬಿಡಬೇಕು. ಈ ರೀತಿ ನೀವು ಪ್ರತಿ ನಮ್ಮ ಜೊತೆ ಪರೀಕ್ಷಿಸಿದ್ದಾರೆ ನೀತಿವಂತರಾಗಿ ಪರಿಜೀವನೆ ಮಾಡಿ ಸಕ್ತರಾಗ್ತೀರಿ. ಅದು ಮೋಸ ಹೋಗೋದಿಲ್ಲ. ನಿಮ್ಮ ಪ್ರಾರ್ಥನೆ ಉತ್ತರ ನೀವು ಹೊಂದಿಕೊಳ್ಳಿ, ಇಲ್ಲ ನೀವು ಮೋಸ ಹೋಗುತ್ತೀರಿ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಯಾವ ರೀತಿಯಲ್ಲಿ ಮೋಸ ಹೋಗ್ತಾರೆ ಎಂಬುದಾಗಿ ಯೋಬನ ಪುಸ್ತಕ 33ನೇ ಅಧ್ಯಾಯದಲ್ಲಿ 9-18 ವಾಕ್ಯ ತನಕ. ಜೋಬ್ ಚಾಪ್ಟರ್ 33 ವರ್ಸ್ 9-18. ನಾನು ಪರಿಶುದ್ಧನು, ನನ್ನೊಳಗೆ ದೋಷವಿಲ್ಲ, ನಾನು ನಿರ್ಮಲನು, ನನ್ನಲ್ಲಿ ಏನೂ ಪಾಪವಿಲ್ಲ. ಆತನು ನನ್ನಲ್ಲಿ ವಿರೋಧಕ್ಕೆ ಕಾರಣಗಳನ್ನು ಕಂಡುಹಿಡಿಯುತ್ತಾ ನನ್ನನ್ನು ಶತ್ರುವೆಂದೆನಿಸಿಕೊಂಡಿದ್ದಾನೆ. ನಾವು ನೋಡಿ ಯೋಬನ ಜೀವಿತದಲ್ಲಿ ಕಷ್ಟದ ಮೇಲೆ ಕಷ್ಟ, ಶೋಧನೆ ಮೇಲೆ ಶೋಧನೆ, ಲಾಸ್ಟ್ ರೋಗಗಳು ಬರುವಾಗ ಆತನು ತನ್ನ ಪಾಪದಿಂದ ಒಪ್ಪಿಕೊಳ್ಳಿದೆ. ಆತನಂತೆ ನಾನು ಪರಿಶುದ್ಧನು, ನನ್ನ ದೋಷವಿಲ್ಲ, ನನ್ನ ನಿರ್ಮಲನು, ನಲ್ಲಿ ಏನೂ ಪಾಪ ಇಲ್ಲ. ದೇವರ ಮೇಲೆ ಅವನು ತಪ್ಪಿದ್ದಾನೆ. ದೇವರು ಕಾರಣವಿಲ್ಲದೆ ಆತನು ಸತ್ತು ಎಂದುಕೊಂಡಿರ್ತಾನೆ ಎಂಬುದಾಗಿ ಅವನು ದೇವರ ಮೇಲೆ ತಪ್ಪುರಿಸ್ತಾನೆ. ಈ ರೀತಿ ಯಾವಾಗ ನಿಮ್ಮಲ್ಲಿ ಅಹಂಕಾರ ಬರ್ತದೋ ಯೋಬನಿಗೆ ಮೋಸ ಎಂದಿಗೂ ಎಂದಿಗೂ ಆ ರೀತಿಯೂ ಮೋಸ ಹೋಗದಂತೆ
ಈ ಎಕ್ಸಾಂಪಲ್ ಪ್ರೇರೆ ನಿಮ್ಮ ಜೀವಿತದಲ್ಲಿ ಮಾದರಿಯಾಗಿ ತೆಗೆದುಕೊಳ್ಳಿ. ಇಲ್ಲಿ ಅನ್ನೋದು ಯೋಬನಿಗೆ ಪ್ರೇರೆ ದೇವರು ನೀತಿವಂತ ಹೌದು, ಯೇಸು ನಂಬಿಕೆ ಪ್ರತಿಯೊಬ್ಬರು ನೀತಿವಂತರಾಗಿದ್ದೇವೆ. ಆದರೆ ನಮ್ಮಲ್ಲಿ ಅಹಂಕಾರ ಬರದೆ ದಿನಾಲು ಇನ್ನೂ ನೀತಿವಂತರಾಗಿ ಇನ್ನೂ ಪರಿಶುದ್ಧ ಜೀವನ ಮಾಡಬೇಕು. ನಾವು ತಿಳಿದುಕೊಳ್ಳಬೇಕು ನಮ್ಮಲ್ಲಿ ಪಾಪದ ಸ್ವಭಾವ ಉಂಟು, ಅದಕ್ಕೆ ವಾಕ್ಯದ ಮುಖಾಂತರ ಪರೀಕ್ಷೆ ಮಾಡಬೇಕು, ಪಾಪಗಳನ್ನು ಅರಿಕೆ ಮಾಡಬೇಕು, ಬಿಟ್ಟು ಬಿಡಬೇಕು. ಈ ದಿನಾಲು ನಮ್ಮ ಈ ಒಂದು ಪರಿಶೋಧನೆ, ಈ ಪಶ್ಚಾತ್ತಾಪದ ದಿನಾಲೂ ಅಭ್ಯಾಸ ಮಾಡುವವರು ಆಗಬೇಕು. ಈ ರೀತಿ ನಾವು ಒಂದು ಸೇಫ್ ಆಗಿ ಆತ್ಮೀಯ ಜೀವಿತದಲ್ಲಿ ಅಹಂಕಾರ ಇಲ್ಲದೆ ಜೀವನ ಮಾಡಬೇಕಾದ ಪ್ರೇ ಅನಂತವಾಗಿ ನೋಡ್ತೇವೆ. ನನ್ನ ಕಾಲುಗಳನ್ನು ಕೋಲಕ್ಕೆ ಹಾಕಿ ನನ್ನ ಮಾರ್ಗನೆಲ್ಲ ಕಂಡುಕೊಂಡಿದ್ದೇನೆ ಎಂದು ಆಡಿದಿಲ್ಲ, ಹೀಗೆ ನೀನು ಆಡಿದು ನಾವಿಲ್ಲೆಂಬುದೇ ನನ್ನ ಉತ್ತರ. ದೇವರ ಮನುಷ್ಯನಿಗಿಂತ ದೊಡ್ಡವನಾಗಿದ್ದನಷ್ಟೇ. ಪಲ್ಲಿ ಎಲಿಯು ಪ್ರವಾದಿ ಯೋಬನಿಗೆ ಹೇಳ್ತಾನೆ, ನೀನು ಈ ರೀತಿ ಹೇಳುವುದು ಅದು ತಪ್ಪು, ದೇವರಿಂದಿಗೂ ಇಂದು ದೇವರ ತಪ್ಪು ಇರಿಸಬೇಡ ಎಂಬುದಾಗಿ ಅಲ್ಲಿ ಎಲಿಯು ಯೋಬನಿಗೆ ಖಂಡಿಸ್ತಾನೆ. ಮತ್ತು ಅದು ಬರುವಾಗೆ ಆತ ನಿನ್ನ ಮಾತುಗಳಲ್ಲಿ ಒಂದಕ್ಕಾದರೂ ಉತ್ತರ ದಯಪಾಲ ಎಂಬುದಾಗಿ ನೀವು ಆತನಿಗೆ ವ್ಯಾಜ್ಯವಾಡುವುದೇಕೆ. 73 ಬಾರಿ ಯೋಬನು ದೇವರಿಗೆ ಪ್ರಶ್ನೆ ಕೇಳುತ್ತಾನೆ, ಗುಣಗುಟ್ಟು ದೂರು ಹೇಳ್ತಾನೆ. ಒಂದಕ್ಕೂ ದೇವರು ಅವನಿಗೆ ಉತ್ತರ ಕೊಡಲಿಲ್ಲ. ಯಾಕಂದರೆ ಅವನು ತಾನೇ ನೀತಿವಂತನು, ತಾನೇ ಪರಿಶುದ್ಧನು, ತನ್ನೇ ಪಾಪ ಇಲ್ಲ. ದೇವರು ತಾನೇ ಯೋಬನ ಈ ರೀತಿ ಅವನು ದೇವರ ಮೇಲೆ ತಪ್ಪು ಇರಿಸ್ತಾನೆ. ಎಂದಿಗೂ ನಿಮ್ಮದೇ ಕಷ್ಟಗಳು ಬರುವಾಗ, ನಿಮ್ಮ ಜೀವಿತದಲ್ಲಿ ರೋಗಗಳು ಬರುವಾಗ, ಆಪತ್ತುಗಳು ಬರುವಾಗ ದೇವರ ಮೇಲೆ ದೂರ ಹೇಳಕ್ಕೆ ದೇವರು ಎಂದು ಕೆಟ್ಟದ್ದು ಮಾಡೋದಿಲ್ಲ, ದೇವರು ಅನ್ಯಾಯ ಮಾಡೋದಿಲ್ಲ. ಪ್ರೇರೆ ನಿಮ್ಮಲ್ಲಿ ಪಾಪ ಇರುವುದಾದರೆ ಸೈತಾನನು ದೂರುಗಾರನು. ಆ ದೇವರ ಮುಂದೆ ನಿಮ್ಮ ತೀರ್ಪು ದೂರು ಹೇಳುವಾಗ ನಿಮ್ಮ ಜೀವಿತ ಪಾಪಕ್ಕೆ ನೀವು ಪಾಪದ ಜೀವಿಸಿದರೆ ಮಾತ್ರವೇ ಸೈತಾನಿಗೆ ಅನುಮತಿ ಸಿಗ್ತದೆ ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ. ನೀವು ಪರಿಶುದ್ಧ ಜೀವನ ಮಾಡುವುದರೆ ಸೈತಾನಿಗೆ ಅನುಮತಿ ಸಿಗುವುದಿಲ್ಲ. ಒಂದೇ ಆತನು ಬಂದರೂ ಈದು ಓಡಿ ಹೋಗ್ತಾನೆ. ಆಗದಕ್ಕೆ ಎಂದಿಗೂ ನಿಮ್ಮಲ್ಲಿ ಪಾಪ ಇಲ್ಲ ಎಂಬುದನ್ನು ಮೋಸ ಹೋಗದಂತೆ ಈ ಮಾದರಿ ಜೀವಿತವನ್ನು ನೀವು ತೆಗೆದುಕೊಂಡು ಎಚ್ಚರಿಕೊಂಡು ಅವರಾಗಬೇಕು. ಪ್ರೇರೆ ಮತ್ತು ದಾವಿದನಿಗೆ ದಿನಾಲು ದೇವರ ಓದಿಕೊಂಡು, ದೇವ ನನ್ನ ಪರೀಕ್ಷಿಸು, ನನ್ನ ತಿಳಿದುಕೋ, ನನ್ನಲ್ಲಿ ಗುಪ್ತ ಪಾಪದ ಈ ರೀತಿಯ ಪ್ರಾರ್ಥನೆ ಪೂರ್ವಕವಾಗಿ ಬೈಬಲ್ ಓದುವುದಾದರೆ ಮಾತ್ರವೇ ದೇವರ ಆತ್ಮನು ನಿಮ್ಮ ಸಂಗಡ ಮಾತನಾಡಿಕೊಂಡು ನಿಮ್ಮ ಸಣ್ಣ ಪಾಪಕ್ಕೆ ನಿಮಗೆ ಪಶ್ಚಾತ್ತಾಪ ಕೊಡುವನಾಗಿದ್ದಾನೆ. ಪ್ರೇರೆ 14ರಿಂದ 18 ಭಾಗ ತನಕ ಓದ್ತೇವೆ. ದೇವರ ಮಾತನಾಡುವ ರೀತಿ ಒಂದುಂಟು, ಅದು ಎರಡುಂಟು, ಮನುಷ್ಯನು ಅದು ಲಕ್ಷದಿಲ್ಲ. ಹೌದು ಬರೀ ದೇವರು ಇವತ್ತು ಪ್ರತಿಯೊಬ್ಬರ ಸಂಗಡ ಮಾತನಾಡ್ತಾನೆ. ಮತ್ತೊಮ್ಮೆ ದೇವರು ಮಾತನಾಡೋದು ದೇವರ ವಾಕ್ಯ ಓದುವಾಗ ದೇವರ ವಾಕ್ಯ ಓದುವುದರಲ್ಲಿ ಮಾತನಾಡ್ತಾನೆ. ಈ ಟಿ ವಿ ಮುಖಾಂತರ ಮಾತನಾಡ್ತಾನೆ, ಸಭೆಯಲ್ಲಿ ಮಾತನಾಡ್ತಾನೆ. ಮೂರನೇ ದೇವರು ಮಾತನಾಡ್ತಾನೆ ರಾತ್ರಿ ಕನಸಲ್ಲಿ ಮಾತನಾಡ್ತಾನೆ, ದರ್ಶನ ಮುಖಾಂತರ ಮಾತಾಡ್ತಾನೆ, ಅಂತರಾತ್ಮ ಮನಸ್ಸಾಕ್ಷಿ ಮುಖಾಂತರ. ಇದು 3 ವಿಧವಾಗಿ ಎಲ್ಲರ ಸಂಗಡ ಮಾತನಾಡ್ತಾನೆ. ಹಾಗೆ ದೇವನ ಹತ್ತಿರ ದೇವರು ಮಾತನಾಡಿದ್ರು ಎಂಬುದಾಗಿ ಎಲ್ಲಿಯೂ ಪ್ರವೃತ್ತಿ ಇರುತ್ತೆ. ಅದಾತನು ಆ ಮಾತಿಗೆ ಲಕ್ಷ್ಯ ಕೊಡಲಿಲ್ಲ ಎಂಬುದನ್ನು ನೋಡ್ತೇವೆ. ಅದರಿಂದ ವಾಕ್ಯ ಮನುಷ್ಯರಿಗೆ ಗಾಢನುಂಟಾದಾಗಲೂ, ಆಸೆಯ ಮೇಲೆ ಜಂಪೊತ್ತಿದಾಗಲೂ, ಆತನ ಸ್ವಪ್ನದಲ್ಲಿ ರಾತ್ರಿಯ ಕನಸಲ್ಲಿ ಅವರ ಕೈವನ್ನು ತೆರೆದು ಅವರ ಶಿಕ್ಷಾವಸನ್ನು ಉಪೋದಿಸಿ ಅದಕ್ಕೆ ಮುದ್ರೆ ಹಾಕುವನು. ಪ್ರೇಲೆ ಯೋಬನ ಸಂಘದಲ್ಲಿ 2 ಅಥವಾ 3 ರೀತಿ ಮಾತನಾಡಿಕೊಂಡು ಅವನ ಅವಿಧಿನಾದಕ್ಕೆ ಅವನ ಶಿಕ್ಷೆ ಕೊಟ್ಟ. ದೇವರು ಎಂದಿಗೂ ನಿಮಗೆ ಶಿಕ್ಷೆಗಳು ಬರುವಾಗ, ಕಷ್ಟಗಳು ಬರುವಾಗ, ಆಪತ್ತುಗಳು ಬರುವಾಗ, ರೋಗಗಳು ಬರುವಾಗ ಎಂದಿಗೂ ದೇವರನ್ನು ತಪ್ಪುರಿಸಬೇಡಿರಿ. ದೇವರು ಎಂದಿಗೂ ಅನ್ಯಾಯ ಮಾಡುವುದಿಲ್ಲ. ದೇವರು ಒಳ್ಳೆಯವನು ಆಗಿದ್ದಾನೆ, ಅದು ಒಳ್ಳೆಯದನ್ನೇ ಮಾಡುತ್ತಾನೆ. ದೇವರ ಪ್ರತಿಯೊಬ್ಬರ ಜೀವಿತದಲ್ಲಿ ಒಳ್ಳೆಯ ಉದ್ದೇಶ ಉಂಟಿದ್ದಾನೆ. ಆದರೆ ಕೆಟ್ಟದ್ದು ಬರೋದು ಯಾಕೆಂದರೆ ಯಾವಾಗ ನೀವು ಯೋಬನಾಗೆ ನನ್ನಲ್ಲಿ ಪಾಪವಿಲ್ಲ, ನಾನೇ ಪರಿಶುದ್ಧನು, ಈ ರೀತಿಯ ನಿಮ್ಮಲ್ಲಿ ರಜೆ ಮೋಸ ಹೋಗುವುದಾದರೆ ಮಾತ್ರ ಈ ರೀತಿಗಳು ಬರ್ತಾ ಇಲ್ಲ. ಯೋಬನಲ್ಲೂ ಮೋಸ ಹೋದನು. ಅವನ ಎದುರು ಮಾತನಾಡಿದನು, ಅದೇ ಮಾತಿಗೆ ಅವನು ವಿಧೇಯನಾಗಲಿಲ್ಲ, ಅದಕ್ಕೆ ಅವನಿಗೆ ಶಿಕ್ಷೆ ಬಂತು ಎಂಬುದರಲ್ಲಿ ಎಲ್ಲಿಯೂ ಪ್ರವಾದಿ ಯೋಬನ ಬಗ್ಗೆ ಅಲ್ಲಿ ಹೇಳುತ್ತಾನೆ. ಮತ್ತು 15 ವಾಕ್ಯ ನೋಡ್ತೇವೆ. ಹೀಗೆ ಮನುಷ್ಯನನ್ನು ಅವನ ದುಷ್ಕಾರ್ಯದಿಂದ ತಪ್ಪಿಸುವನು, ಮಾನವನಿಗೆ ಗರ್ವವನ್ನು ಮರೆಯವನು. ಯಾಕೆ ದೇವರು ಯೋಬನಿಗೆ ಶಿಕ್ಷೆ ಕೊಟ್ಟಂದರೆ ಅಲ್ಲಿ ನೋಡಿದೆ, ಯಾರು ದೇವರ ನಂಬಿಕೆ ಇಟ್ಟುತ್ತೋ ಅವರು ನಿತ್ಯವಂತರಂತೆ ಕರೆಯಲ್ಪಡುತ್ತಾರೆ. ಮತ್ತು ಪ್ರತಿಯೊಬ್ಬ ನಿತ್ಯವಂತ ದೇವರು ನಿತ್ಯ ಜೀವನ ಅನುಗ್ರಹ ಮಾಡಿದ್ದಾನೆ. ಹೊಸ ಯೇಸು ನಂಬಿಕೆ ಇಟ್ಟು ಪ್ರತಿಯೊಬ್ಬರಿಗೆ ದೇವರು ನಿತ್ಯ ಜೀವನ ಕೊಟ್ಟಿದ್ದಾನೆ. ಹಾಗಾದರೆ ಈ ನಿತ್ಯ ಜೀವ ಯೋಬನಿಗೆ ಕೊಳ್ಳಲ್ಪಟ್ಟಿತು, ಅವನ ಹೆಸರು ಜೀವದ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿತು. ಅವನು ನರಕಕ್ಕೆ ಹೋಗಬಾರದು ಎಂಬುದಾಗಿ ಅವನ ಅಹಂಕಾರವನ್ನು ದೇವರು ಮುರಿಯುವುದಕ್ಕೆ ಈ ರೀತಿ ಸಿಗಲು ಆಗ ನಿಮ್ಮಲ್ಲಿ. ಅದಕ್ಕೆ ಅಪೊಸ್ತಲ ಯೋನತನೇ ನಮ್ಮಲ್ಲಿ ಪಾಪವಿಲ್ಲ, ನಮ್ಮನ್ನು ಮೋಸ ಪಡೆದುಕೊಳ್ಳುತ್ತದೆ. ಸತ್ಯ ಎಂಬುದು ನಿಮ್ಮಲ್ಲಿ ದೇವರ ವಾಕ್ಯ ನಿಮ್ಮಲ್ಲಿರುವುದರೆ ಎಂದಿಗೂ ನಿಮ್ಮಲ್ಲಿ ಪಾಪ ಇಲ್ಲವನ್ನು ಹೇಳಿದೆ ನೀವು ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತೇವೆ. ಪಾಪ ಇಲ್ಲದೆ ಹೇಳುವವರು ಅದು ಆತ್ಮಿಕ ಅಹಂಕಾರಿಗಳು. ಇದಕ್ಕೆ ಅಹಂಕಾರವನ್ನು ದೇವರು ಮುರಿಯುವುದಕ್ಕೆ ಯೋಬನಿಗೆ ಸೈತಾನಿಕಲ್ಲಿ ಒಪ್ಪಿಸಿಕೊಟ್ಟು ನಿಮ್ಮನ್ನು ನೋಡ್ತೇವೆ. 18 ನೋಡ್ತೇವೆ. ಅವನ ಆತ್ಮವನ್ನು ಅಧೋಲೋಕಕ್ಕೆ ಬೀಳದಂತೆ ತಡೆದು ಅವನ ಜೀವವನ್ನು ದೈವವಾಸದಿಂದ ಅಳಿದು ಹೋಗೋದಾಗೆ ನಿಲ್ಲಿಸುವನು. ಯಾಕಂದರೆ ದೇವರು ಯೋಬನನ್ನು ಪ್ರೀತಿ ಮಾಡಿದ್ದ ನಿಮಿತ್ತವಾಗಿ
ದೇವರನ್ನ ನಂಬಿಕೆ ನಿಮಿತ್ತವಾಗಿ ದೇವರು ಅವನನ್ನು ನರಕಕ್ಕೆ ಹೋಗದಾಗೆ ಕಷ್ಟದ ಮುಖಾಂತರ ಶಿಕ್ಷೆ ಮುಖಾಂತರ ಅವನ ಆತ್ಮವನ್ನು ದೇವರು ನಿತ್ಯ ಜೀವಿಗೆ ಸೇರಿಸಿದನು. ಅದಕ್ಕೆ ಅವನಿಗೆ ಕಷ್ಟ ಶಿಕ್ಷೆ ಬಂತು ಅಲ್ಲಿ ನೋಡುತ್ತೇವೆ. ಅದಕ್ಕೋಸ್ಕರವೇ ಆ ಕಷ್ಟನ ಬಿಡುಗಡೆ ಬೇಕು. ನೀವು ಪಶ್ಚಾತ್ತಾಪ ಪಡುವುದು ಇಂಪಾರ್ಟೆಂಟ್ಲಿ. ಯೋಬನ ಪುಸ್ತಕ 42ನೇ ಅಧ್ಯಾಯದಲ್ಲಿ 5 ಮತ್ತು 6ನೇ ವಾಕ್ಯ. Job chapter 42 verse 5 and 6. ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೇನು, ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೇನು. ಆದ ಕಾರಣ ನಾನು ಆಡಿದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ಎಲ್ಲ ಶೋಧನೆಗಳು ಆದು ಬಂದ ನಂತರ ಕಡೆಗೆ ದೇವರು ತಾನೇ ಯೋಬನ ನಂತರ ಮಾತನಾಡುತ್ತಾನೆ ಮತ್ತು ಅವನು ಪರಿಪೂರ್ಣ ಪಶ್ಚಾತ್ತಪಟ್ಟುಕೊಂಡು ಅದನ್ನು ತನ್ನ ಪಾಪಕ್ಕೆ ಪಶ್ಚಾತ್ತಪಟ್ಟ ನಂತರ ಮತ್ತು 10ನೇ ವಾಕ್ಯದಲ್ಲಿ ಅವನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಆಗ ಅವನ ದೂಷಿಸಿದ್ದೇವರು ಹೋಗಲಾಡಿಸ್ತಾನೆ. ಯೋಬನ 10ನೇ ವಾಕ್ಯ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಅವನ ದೂಷಿಸಿ ಹೋಗಲಾಡಿಸಿ ಅವನ ಸೊತ್ತನು ಮೊದಲಿಗಿಂತ 2 ಹೆಚ್ಚಿಸಿದನು. ಹಾಗಾದರೆ ಪ್ರಿಯರೇ, ನಿಮ್ಮ ಜೀವಿತದಲ್ಲಿರುವ ಕಷ್ಟದಿಂದ, ರೋಗದಿಂದ, ಆಪತ್ತಿಂದ ಅಥವಾ ಏನೆಲ್ಲ ನಿಮಗೆ ಜೀವ ಸಮಸ್ಯೆ ಬಿಡುಗಡೆ ಆಗಬೇಕಾ? ಪ್ರಿಯ, ಇಲ್ಲಿಗೆ ಬನ್ನಿರಿ. ಬರೇ ನಿಮ್ಮ ದಿನ ಪರೀಕ್ಷಿಸುದೇವ, ನನ್ನನ್ನು ಪರೀಕ್ಷಿಸುದೇವ, ನನ್ನನ್ನು ಶೋಧಿಸು. ಎಲ್ಲಿಯಾದರೂ ನನ್ನ ಜೊತೆ ಗುಪ್ತ ಪಾಪ ಉಂಟೆಂಬುದಾಗಿ ದೇವರ ಪ್ರಾರ್ಥನೆ ಕೇಳಿರಿ ಮತ್ತು ವಾಕ್ಯ ಓದಿರಿ, ವಾಕ್ಯ ಧ್ಯಾನ ಮಾಡಿದಿರು. ವಾಕ್ಯದ ಮುಖಾಂತರ ಮಾತಾಡ್ತಾನೆ, ಈ ಟಿ ವಿ ಮುಖಾಂತರ ಮಾತಾಡ್ತಾನೆ, ಸಭೆಯಲ್ಲಿ ಮಾತನಾಡ್ತಾನೆ ಮತ್ತು ಕನಸಲ್ಲಿ ಮಾತಾಡ್ತಾನೆ, ಅಂತರಾತ್ಮ ಮಾಡ್ತಾನೆ. ಏನು ದೇವರು ಮಾತನಾಡ್ತಾನೆ, ಆ ಮಾತಿಗೆ ವಿಧೇಯರಾಗಿರಿ, ಪಾಪಕ್ಕೆ ಪಶ್ಚಾತ್ತಾಪಡಿರಿ, ಪಾಪದ ಬಿಟ್ಟು ಬಿಡಿರಿ. ಆವಾಗ ದೇವರು ನಿಮ್ಮಲ್ಲಿ ಕರುಣೆ ತೋರಿಸಿ ಯೋಬನಿಗೆ 2 ಪಟ್ಟು ಮಾನ, 2 ಆಶೀರ್ವಾದ ಕೊಡುತ್ತಾನೆ. ಇಲ್ಲದಿದ್ದರೆ ನೀವು ಮೋಸ ಹೋಗದಾಗೆ ಎಚ್ಚರಿಕೆ ಇರಬೇಕು ಎಂಬುದಾಗಿ ಅಲ್ಲಿ ಯೋನನು ಹೇಳುತ್ತಾನೆ. ಪ್ರೇರೆ, ಈಗ 2ನೇ ಸಂಘ ನೋಡ್ತೇವೆ. ದಿನಾಲು ನಮ್ಮ ಶರೀರಾದಿನ ಸ್ವಭಾವವನ್ನು ನಾವು ನಿರಾಕರಿಸುವರು ಆಗಬೇಕು. ರೋಮ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ರೋಮನ್ಸ್ 8 verse 13. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದರೆ ಜೀವಿಸುವಿರಿ. ಅತಿ ಸ್ಪಷ್ಟತೆ ಯೇಸು ನಂಬಿಕಿಟ್ಟವರು ನೀಲಿ ಮುಳಿದನ್ನು ಪ್ರತಿದಿನ ನೀವು ದೇವರ ವಾಕ್ಯ ಓದುವವರು ಆಗಬೇಕು. ವಾಕ್ಯ ಧ್ಯಾನ ಮಾಡುವಬೇಕು. ವಾಕ್ಯದಿಂದ ನಿಮ್ಮಲ್ಲಿ ಶರೀರವನ್ನು ಗುರುತಿಸುವುದಕ್ಕೆ ನಾಶ ಮಾಡಬೇಕು. ಅದನ್ನು ನಿರಾಕರಿಸಿದರೆ ಮಾತ್ರ ನಿಮ್ಮ ಆತ್ಮದಲ್ಲಿ ಜೀವವು ತುಂಬಲ್ಪಡುತ್ತದೆ. ನಿತ್ಯ ಜೀವ ನಿಮಗೆ ಇದನ್ನು ಕೊಟ್ಟಿದ್ದಾನೆ. ಅದು ನಿಮ್ಮ ಆತ್ಮದಲ್ಲಿ ಆ ಜೀವವು ಯಾವಾಗಲೂ ತುಂಬಲ್ಪಡಬೇಕು ಮತ್ತು ದೇವರ ಆತ್ಮನ ಪ್ರಕಾರ ನೀವು ನಡೆಯಬೇಕಾದ್ರೆ ದಿನಾಲು ನಿಮ್ಮ ಶರೀರ ಭಾವವನ್ನು ನಾಶ ಮಾಡಬೇಕು. ಇಲ್ಲದರೆ ನಿಮ್ಮ ಆತ್ಮದಲ್ಲಿ ಇರುವ ಜೀವವು ಅದು ನಮ್ಮ ಆತ್ಮ ಸಾಯುತ್ತದೆ. ಆತ್ಮದಲ್ಲಿ ಜೀವವು ಅದು ನಿಮ್ಮ ಪ್ರೀತಿ ತನ್ನಗಾಗ್ತದೆ, ಆತ್ಮ ಸಾಯುತ್ತದೆ ಮತ್ತು ಕಷ್ಟಗಳು ಬರುತ್ತವೆ. ಅದಕ್ಕೆ ನೀವು ಪವಿತ್ರಾತ್ಮನಿಂದ ದೇಹ ದುರಾಭ್ಯಾಸ ನಾಶ ಮಾಡಿ, ಪವಿತ್ರ ದೇಹದ ನಾಶ ಮಾಡಿದರೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವ ದೇವರ ಆತ್ಮನ ಶಕ್ತಿನ ಹೊಂದುತ್ತೀರಿ. ದೇವರ ವಾಕ್ಯ ಓದಿಬೇಕು, ವಾಕ್ಯ ಧ್ಯಾನ ಮಾಡಬೇಕು, ವಾಕ್ಯ ವಿಧರಾಗಿ ಈ ನಿಮ್ಮ ಸ್ವಭಾವ ನಾಶ ಮಾಡಿದ್ರೆ ಮಾತ್ರ ಆತ್ಮಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಉಂಟೆಂಬುದಾಗಿ ಅತಿ ಸ್ಪಷ್ಟವಾಗಿ ಹೇಳುತ್ತಾರೆ. ನೀವು ಮೋಸ ಹೋಗುತ್ತೀರಿ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 24ನೇ ವಾಕ್ಯ ತನಕ. ಗಲಾತ್ಯ ಚಾಪ್ಟರ್ 5 verse 16 to 24 verse. ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಅತಿ ಸ್ಪಷ್ಟತೆ ನೀವು ದಿನಾಲು ನೀವು ಪವಿತ್ರಾತ್ಮನ ಸ್ವರ ಆಗದೆ ದೇವರ ವಾಕ್ಯ ವಿಧೇಯರಾಗುವುದು. ಯಾವಾಗ ದೇವರ ವಾಕ್ಯನ ವಿಧೇಯರಾಗ್ತೀರೋ ಆಗ ಪವಿತ್ರಾತ್ಮನಕ್ಕಿನ್ನೂ ವಿಧೇಯರಾಗ್ತೀವಿ. ಆಗ ಮಾತ್ರ ನಿಮ್ಮ ಶರೀರ ಭಾವಗಳು ನಿಮಗೆ ನಿರಾಕರಿಸಲು ಸಾಧ್ಯ. ಮತ್ತು ಪ್ರಾರ್ಥನೆ ಮಾಡಿದರೆ ಮಾತ್ರ ನೀವು ಪವಿತ್ರ ಭರಿತರಾಗ್ತೀರಿ. ದೇವರ ವಾಕ್ಯ ಓದಬೇಕು. ಹಾಗೆ ದೇವರ ವಾಕ್ಯ ವಿದ್ಯಾರಾದರೆ ಮಾತ್ರ ಪವಿತ್ರ ಮನಸ್ಸುಂಟೆ. ಆಗ ಮಾತ್ರ ಈ ಶರೀರ ಭಾವದ ಪ್ರಕಾರ ನಡೆಯದಂತೆ ನೀವು ಪವಿತ್ರ ಸಾಧ್ಯವಾಗ್ತದೆ ಎಂಬುದಾಗಿ ಅತಿ ಸ್ಪಷ್ಟ ಹೇಳ್ತಾರೆ. 15ನೇ ವಾಕ್ಯದಲ್ಲಿ ಯಾಕೆ ಶರೀರ ಭಾವ ಅಭಿಲಾಷಿಸುವುದು ಆತ್ಮ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷಿಸುವುದು ಶರೀರ ಭಾವ ವಿರುದ್ಧವಾಗಿದೆ. ನೀವು ಮಾಡಲು ಇಚ್ಛಿಸುವುದನ್ನು
ಮಾಡದಂತೆ ಈ ಒಂದಕ್ಕೊಂದು ಹೋರಾಡ್ತೇವೆ. ಪ್ರತಿಯೊಬ್ಬ ವಿಶ್ವಾಸದಲ್ಲಿ ಈ ಒಂದು ಹೋರಾಟ. ಪ್ರತಿಯೊಬ್ಬ ವಿಶ್ವಾಸ ನೀವು ಪ್ರಾರ್ಥನೆ ಕಡಿಮೆ ಮಾಡುತ್ತೀರೋ ನಿಮ್ಮ ಸರಿಯಾದ ಸ್ವಭಾವ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾಗ ಪ್ರಾರ್ಥನೆ ಜಾಸ್ತಿ ಮಾಡಬೇಕು, ಜಾಸ್ತಿ ವಾಕ್ಯ ಓದಬೇಕು. ಆಗ ನೀವು ಸರಿಯಾದ ಸ್ವಭಾವವನ್ನು ನೀವು ತಿರಸ್ಕಾರ ಮಾಡ್ತೇವೆ, ಪವಿತ್ರ ಪ್ರಕಾರ ನಡೆಯುತ್ತೀರಿ. ಒಂದು ಪ್ರಾರ್ಥನೆ ಕಡಿಮೆ, ದೇವರ ವಾಕ್ಯ ಕಡಿಮೆ ಆಗ್ತದೆ, ಆಗ ಸರಿಯಾದ ಸ್ವಭಾವ ನಿಮ್ಮ ಆತ್ಮೀಯ ಹೋರಾಟ ಮಾಡ್ತೇವೆ ಮತ್ತು ನೀವು ಸರಿಯಾದ ಪ್ರಕಾರ ನಡೀತೀರೋ ಆಗ ಸರಿ. ಅದಕ್ಕೆ ದಿನಾಲು ನೀವು ಈ ಹೋರಾಟ ಮಾಡಲಿಕ್ಕಿದ್ದ ನಿಮಿತ್ತಾಗಿ ಪ್ರಾರ್ಥನೆ ಜಾಸ್ತಿ ಮಾಡಿರಿ, ಜಾಸ್ತಿ ವಾಕ್ಯ ಓದಿರಿ ಮತ್ತು ದೇವರ ಆತ್ಮನಿಗೆ ವಿಧೇಯರಾಗಿರಿ. ಹಾಗೆ ಸರಿಭಾವ ಪ್ರಕಾರ ನೀವು ಯುದ್ಧ ಮಾಡಿಕೊಂಡು ಅದನ್ನು ನೇತನ ತರಲಿಕ್ಕೆ, ಆ ಸರಿಭಾವಕ್ಕೆ ವಿರುದ್ಧವಾಗಿ ನಡೀಲಿಕ್ಕೆ ಪವಿತ್ರ ಶಕ್ತರಾಗ್ತೀರಿ. 18 ವಾಕ್ಯ ನೋಡ್ತೇವೆ. ಆದರೆ ನೀವು ಆತ್ಮ ನಡೆಸಿಕೊಳ್ಳುವುದೇ ನಿಯಮನಿಷ್ಠೆ ಅಧೀನರಲ್ಲ, ಅಂದರೆ ದೇವರ ಆತ್ಮನಿಗೆ ವಿಧೇಯರಾಗುವುದೇ ಯಾವ ಧರ್ಮಶಾಸ್ತ್ರ ನಿಮ್ಮ ಮೇಲೆ ಅಧಿಕಾರ ನಡೆಯುವುದಿಲ್ಲ. 19 ವಾಕ್ಯ ನೋಡ್ತೇವೆ. ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡುತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕಿತನ, ದುಂದುತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅತಿ ಸ್ಪಷ್ಟನೆ ನೀವು ಯೇಸು ನಂಬಿಕೆ ಇಟ್ಟುಕೊಂಡು ನೀಡಲಿ ಮುಳುಗಿ ತಂದುಕೊಂಡು ನಿಮ್ಮ ಸರಿಯಾದ ಸ್ವಭಾವ ಪ್ರಕಾರ ನಡೆಯುವುದಾದರೆ ಈ ಗುಣಗಳು ನಿಮಗೆ ತೋರಿಬರ್ತವೆ. ಈ ಕರ್ಮಗಳು, ಈ ಗುಣಗಳು ಅಥವಾ ಈ ಪಾಪ ನಿಮ್ಮಲ್ಲಿ ಇರುವುದಾದರೆ ಈ ಪಾಪಕ್ಕೆ ದಾಸರು ನೀವು ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ ಎಂಬುದಾಗಿ ಅತಿ ಕಡಕಡಿನಿಂದ ವಾಪಸ್ ಪಾಲು ಹೇಳ್ತಾನೆ. ಹಾಗಾದರೆ ನೀವು ಪರಲೋಕ ರಾಜ್ಯ ಹೋಗಬೇಕಾದರೆ, ರಾಜ್ಯದಲ್ಲಿ ಪಾಲುಗಾರಾಗದೆ ದಿನಾಲು ನೀವು ಪ್ರಾರ್ಥನೆ ಮಾಡಿ ವಾಕ್ಯ ಪ್ರಕಾರ ನಡೆಯಿದರೆ ಮಾತ್ರವೇ ಈ ಸ್ವಭಾವಕ್ಕೆ ನೀವು ವಿರುದ್ಧ, ಈ ಸ್ವಭಾವವನ್ನು ನಿರಾಕರಿಸಬೇಕು. ಈ ಪಾಪವನ್ನು ಬಿಟ್ಟು ಬೆಳೆಯಬೇಕು. ಪಾಪಕ್ಕೆ ದಾಸರಾಗಬಾರದು. ಪವಿತ್ರಾತ್ಮ ವಿಧೇಯರಾಗಿ ನಡೀಬೇಕು. ಪವಿತ್ರ ನಡೆಯುವುದೆಂದ್ರೆ ಅರ್ಥ ದೇವರ ವಾಕ್ಯ ವಿಧೇಯರಾಗಿ ನಡೆಯುವುದು. ಆವಾಗ 22ನೇ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಂಯಮ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಯಾವಾಗ ನೀವು ಪವಿತ್ರ ಆತ್ಮನಿಗೆ ಅಂದರೆ ದೇವರ ವಾಕ್ಯ ವಿಧೇಯರಾಗ್ತೀರೋ ಆವಾಗ ದೇವರ ಆತ್ಮನ ಫಲಗಳಾದ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಂಯಮ 9 ಗುಣಗಳು ಅಥವಾ 9 ಫಲ ನಿಮ್ಮಲ್ಲಿ ಪರಿಪೂರ್ಣ ತೋರಲ್ಪಡುತ್ತವೆ. ಮತ್ತು 23ನೇ ವಾಕ್ಯದಲ್ಲಿ ಇಂಥವುಗಳು ಯಾವ ಧರ್ಮಶಾಸ್ತ್ರ ಈ ಫಲ ಬರುವಾಗ ಯಾವ ಧರ್ಮಶಾಸ್ತ್ರ ಅಪರಾಧಿ ಎಂದು ತೀರ್ಪು ಕೊಡುವುದಿಲ್ಲ. ಎಂದಿಗೂ ನಿಮ್ಮ ಮನಸ್ಸಾಕ್ಷಿ ಆಗಲಿ ಸೈತಾನನಾಗಲಿ ಧರ್ಮ ಅಪರಾಧ ತೀರ್ಪು ಕೊಡುವುದಿಲ್ಲ. ಮತ್ತು 24ನೇ ವಾಕ್ಯದಲ್ಲಿ ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯ ಶಿಲುಬೆಗೆ ಹಾಕಿದವರು. ನಿಜವಾಗಿ ಯೇಸು ಕ್ರಿಸ್ತ ಹಿಂಬಾಲಿಸುವವರು ಪ್ರತಿದಿನ ಈ ನಮ್ಮ ಶರೀರಾದಿನ ಸ್ವಭಾವವನ್ನು ಶಿಲುಬೆಗೆ ಹಾಕುವವರು ಅಂದರೆ ನಿರಾಕರಿಸಿಕೊಂಡು ಪವಿತ್ರ ನಡೆಯಬೇಕು. ಈ ರೀತಿ ನಡೆಯಬೇಕಿಲ್ಲದೆ ನೀವು ಮೋಸ ಹೋಗುತ್ತೀರಿ ಎಂಬುದಾಗಿ ಯೋನಲ್ಲಿ ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. ಎಫೆಸದವರ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ. ಎಫೆಸ ಚಾಪ್ಟರ್ 4 verse 22 ಇಂದ 24 ತನಕ. ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರು ದೂರಸಂಗದಿಂದ ಕೆಟ್ಟು ಹೋಗುವಂಥದ್ದು. ಅತಿ ಸ್ಪಷ್ಟ ಹೇಳ್ತಾರೆ. ಪ್ರತಿಯೊಂದು ದಿನ ದೇವರ ವಾಕ್ಯ ಓದುವುದಾದರೆ ಮಾತ್ರವೇ ಈ ಪೂರ್ವ ಸ್ವಭಾವವನ್ನು ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದಿದ್ದರೆ ಈ ಪೂರ್ವ ಸ್ವಭಾವ ಪ್ರತಿಯೊಬ್ಬ ಮೋಸ ಮಾಡೋದಕ್ಕೆ ಅಪೋಸ್ತಲ ಯೋನ ಹೇಳ್ತಾನೆ. ನಮ್ಮಲ್ಲಿ ಪಾಪ ಈ ಪಾಪ ಸ್ವಭಾವ ಪ್ರತಿಯೊಬ್ಬ ಬಿಸಿಲುಂಟು. ಅದಕ್ಕೆ ಪ್ರತಿದಿನ ದೇವರ ವಾಕ್ಯ ಓದುವುದರೆ ಮಾತ್ರವೇ ಈ ಪೂರ್ವವನ್ನು ಗುರುತಿಸಲಿಕ್ಕೆ ಸಾಧ್ಯವಾಗಿದೆ ಮತ್ತು ಅದನ್ನು ನಿರಾಕರಿಸಬೇಕು. ಅದಕ್ಕೆ 23 ಆಗ್ತದೆ. ನೀವು ನಿಮ್ಮ ಅಂತ್ಯದಲ್ಲಿ ಹೊಸಬ್ರಾಗಿ ನೂತನ ಸ್ವಭಾವ ಧರಿಸಿಕೊಳ್ಳಿರಿ. ಆ ಸ್ವಭಾವದವರೊಳಗೆ ಈ ಸ್ವಭಾವವನ್ನು ತಿರಸ್ಕರಿಸಿ ದೇವರ ವಾಕ್ಯ ವಿಧೇಯರಾದರೆ ಮಾತ್ರವೇ ನೀವು ನೂತನ ಸ್ವಭಾವವನ್ನು ಧರಿಸಿಕೊಳ್ಳುತ್ತೀರಿ. ಮತ್ತು ಆ ಸ್ವಭಾವ 24ನೇ ವಾಕ್ಯ ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಈ ರೀತಿ ನಡೆದರೆ ಮಾತ್ರವೇ ನಿಮ್ಮಲ್ಲಿ ದೇವರ ಭಯವು ದೇವರ ಭಯಭಕ್ತಿಯು ನೀತಿವಂತರಾಗಿ ನೀವು ನಡೆಯುತ್ತೀರಿ. ಇಲ್ಲದೇ ನೀವು ಮೋಸ ಹೋಗುತ್ತೀರಿ. ಅದಕ್ಕೆ ನೀವು ಮೋಸ ಹೋಗದಂತೆ ನಾನು ನಿಮ್ಮ ಜೀವಿತವನ್ನು ವಾಕ್ಯದ ಮುಖಾಂತರ ಪರೀಕ್ಷಿಸುವವರು, ವಾಕ್ಯದ ಪ್ರಕಾರ ನಡೆಯುವವರು, ಪಾಪದ ಅರಿಕೆ ಮಾಡೋ ಆಗಬೇಕು ಎಂಬುದೇ ಯೋನನು ಅಲ್ಲಿ ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. 1 Peter 2 verse 11.
ಪ್ರಿಯರೇ, ಪ್ರವಾಸಿಗಳು, ಪರದೇಶದವರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕು, ನಿಮ್ಮನ್ನು ಎಚ್ಚರಿಸ್ತೇನೆ. ಹೇಳ್ತಾನೆ, ಪ್ರಿಯರೇ, ಪ್ರವಾಸಿಗಳು, ಪರದಾಗಿರುವ ನೀವು ನಿಮ್ಮ ಆತ್ಮ ಈ ಶರೀರದ ಸ್ವಭಾವಗಳು ಪ್ರತಿಯೊಬ್ಬ ಆತ್ಮ ವಿರುದ್ಧ ಯುದ್ಧ ಮಾಡ್ತೇವೆ. ಅದಕ್ಕೋಸ್ಕರ ಏನು ಮಾಡುವ, ಪ್ರತಿಯೊಬ್ಬ ವಿಶ್ವಾಸಿ ಪ್ರಿಯರೇ ಈ ಸ್ವಭಾವಗಳಿಗೆ ದೂರವಾಗಿಕೊಂಡು ಪರಿಶುದ್ಧರಾಗಿ ಜೀವಿಸಬೇಕು ಪ್ರಿಯರೇ ಎಂಬುದಾಗಿ ಅಲ್ಲಿ ಪೇತ್ರನು ಹೇಳುತ್ತಾನೆ. ಪ್ರಿಯರೇ, ಇಲ್ಲಿ ಅದನ್ನು ಮೋಸ ಹೋಗುತ್ತೀರಿ, ಅದಕ್ಕೆ ಮೋಸ ಹೋಗದಂತೆ ದಿನಾಲು ವಾಕ್ಯನ ಓದಿರಿ. ಆ ವಾಕ್ಯ ನಿಮ್ಮಲ್ಲಿ ಇರುವುದರೆ ಆ ಪಶ್ಚಾತ್ತಾಪರದ್ದು ನಿಮ್ಮಲ್ಲಿರ್ತದೆ. ಆ ವಾಕ್ಯ ನಿಮ್ಮಲ್ಲಿದ್ದರೆ ಅದು ನಿಮಗೆ ಪರಿಪೂರ್ಣ ಮಾನಸ ಅಂತಾರೆ, ವಿಧೇಯತೆಗೆ ನಡೆಸುತ್ತೆ. ವಾಕ್ಯದಲ್ಲಿದ್ದರೆ ನೀವು ಮೋಸ ಹೋದರೆ ವಾಕ್ಯ ಓದುವುದು, ಧ್ಯಾನ ಮಾಡೋದು, ವಿಧೇಯರಾಗೋದು, ಪಾಪ ಅರಿಕೆ ಮಾಡೋದು, ಪಾಪ ಬಿಟ್ಟು ಅತಿ ಇಂಪಾರ್ಟೆಂಟ್ ಆಗಿದೆ ಪ್ರಿಯ. ನಿಮ್ಮ ಕ್ರಿಸ್ತ ಜೀವಿತದಲ್ಲಿ ಇದು ಅತಿ ಪ್ರಾಮುಖ್ಯವಾಗಿದೆ ಎಂಬುದಾಗಿ ಯೋಹನ ಹೇಳುತ್ತಾನೆ. ಪ್ರಿಯ, ಮೂರನೇ ಸಂಘ ನೋಡ್ತೇವೆ, ಮೋಸ ಹೋಗಬಾರದು. 1 ಕೊರಿಂಥದವರ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ. 1 Corinthians 6 9 and 10 verse. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಿಮಗೆ ತಿಳಿಯದು. ಮೋಸ ಹೋಗಬೇಡಿರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು ಇವರಲ್ಲಿ ಒಬ್ಬರಾದರೂ ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಅತಿ ಸ್ಪಷ್ಟ, ಯೇಸು ನಂಬಿಕಿಟ್ಟವರು, ನೀಲಿ ಮುಳಿಸಿಕೊಂಡವರು ಈ ಪಾಪದ ಸಭೆಗೆ ಗುಲಾಮರಾಗಿ ನಡೆಯುವುದಾದರೆ ಅವರು ತಾವು ಮೋಸ ಹೋಗುತ್ತಾರೆ. ಈ ಪಾಪಗಳ ಪಶ್ಚಾತ್ತಾಪ ಪಡೆದಿದ್ದಾರೆ, ಈ ಮನೆ ಬಿಟ್ಟು ಅವರು ಪರಲೋಕಕ್ಕೆ ಹೋಗುವುದಿಲ್ಲ, ರ್ಯಾಪ್ಚರ್ ಆಗುವುದಿಲ್ಲ ಎಂಬುದಕ್ಕೆ ಮೋಸ ಹೋಗದಂತೆ ಪ್ರತಿದಿನ ದೇವರ ವಾಕ್ಯ ಅತಿ ಹೆಚ್ಚಾಗಿ ಓದಿರಿ, ವಾಕ್ಯದ ಮಗನ ಪರೀಕ್ಷಿಸಿರಿ, ಪಾಪಗಳ ಅರಿಕೆ ಮಾಡಿ ಬಿಟ್ಟು ಬಿಡಿರಿ ಎಂಬುದಾಗಿ ಯೋಹನ ಹೇಳ್ತಾ. ಅದಕ್ಕೆ ಆತಂದರೆ ನಮ್ಮಲ್ಲಿ ಪಾಪ ಇಲ್ಲ, ನಾವು ಮೋಸ ಹೋಗ್ತೇವೆ. ದೇವರ ವಾಕ್ಯ ನಮ್ಮಲ್ಲಿ ಇದ್ದರೆ ನಾವು ಮೋಸ ಹೋಗುವುದಿಲ್ಲ. ಮತ್ತು ನಮ್ಮನ್ನು ಒಪ್ಪಿಕೊಂಡು ಅರಿಕೆ ಮಾಡೋದ್ರೆ ಮಾತ್ರವೇ ದೇವರು ನಮ್ಮನ್ನು ಶ್ರಮಿಸ್ತಾನೆ, ನಮ್ಮ ನೀತಿವಂತ ಮಾಡ್ತಾ ಎಂಬುದಾಗಿ ಹೇಳ್ತಾ. ಹಾಗಾದರೆ ಈ ವಾಕ್ಯ ನಿಮ್ಮ ಜೊತೆಲಿ ಉತ್ತೀರ್ಣವಾಗುವುದರೆ ನಿಮ್ಮ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಕೊಂಡಾಡ್ತೇನೆ. ಎಲ್ಲ ವೀಕ್ಷಕರು ನೀನು ಮಾತಾಡಿದ ಪ್ರಕಾರ ಪರಿಪೂರ್ಣ ಪರಿಶುದ್ಧರಾಗಿ ನೀತಿವಂತರಾಗಿ ದೇವನ್ಯವಾಗಿ ವಿದ್ಯರಾಗಿ ಕೃಪೆಯನ್ನು ಪ್ರತಿಯೊಬ್ಬ ದಯ ಪಾಲಿಸು. ಈ ವಾಕ್ಯ ಪ್ರತಿಯೊಬ್ಬರು ನಡೆದುಕೊಂಡು ನೀನು ವಾಕ್ಯದ ಆಶೀರ್ವಾದವನ್ನು ಹೊಂದಿಕೊಳ್ಳುವ ಹಾಗೆ ಅವರೆಲ್ಲ ಕಷ್ಟಗಳಿಂದ ರೋಗದಿಂದ ಬಿಡಿ ಹೊಂದಿಕೊಂಡು ಸಮಾಧಾನ ಜೀವಿತದ ಕೃಪೆಯನ್ನು ಕೊಡಬೇಡ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನುನ್ನತಿಯು ಸದಾ ಕಾಲವು ಈ ಸಂದೇಶ ಪ್ರತಿಯೊಬ್ಬರ ಸಂಘದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.